ನಮ್ಮಲ್ಲಿ ರಾಮಾಯಣ ಮಹಾಭಾರತದಲ್ಲಿ ಇರುವಂತ ಕಥೆಗಳು 1000 ಸಿನಿಮಾ ಮಾಡ್ಬೋದು ನಾವು. ಸ್ಲಮ್ ಡಾಗ್ ಮಿಲಿಯನೇರ್ ಯಾರ್ಯಾರು ನೋಡಿದ್ದಾರೆ? ಸ್ಲಮ್ ಡಾಗ್ ಮಿಲಿಯನೇರ್ ಜೈ ಹೋ ಅಂತ ಹೇಳ್ತಾ ನನಗೆ ಗೊತ್ತಾಯ್ತು ದಟ್ ದೇ ಆರ್ ಸೆಲೆಕ್ಟಿಂಗ್ ಸ್ಟೋರೀಸ್ ದಟ್ ಶೋ ಅವರ್ ಕಂಟ್ರಿ ಇನ್ ಅ ನೆಗೆಟಿವ್ ಲೈಟ್. ಸಿನಿಮಾ ಮಾಡಬೇಕಾದ್ರೆ ನಮ್ಮ ಬೇರುಗಳನ್ನು ಮರಿಬಾರ್ದು. ಯಾವಾಗ ನೀವು ಕಾಂತಾರ ತಗೊಳ್ಳಿ, ನಮ್ಮದೇ ಆದ ಒಂದು ಬೇರಿದೆ, ನಮ್ದೊಂದು ಕಲ್ಚರ್ ಇದೆ, ನಮ್ದೊಂದು ನೇಟಿವಿಟಿ ಇದೆ. ಅದನ್ನ ಮಾಡಿದಾಗೆಲ್ಲ ನಾವು ಸಿನಿಮಾ ಗೆದ್ದಿದ್ದೀವಿ. ಯಾವುದನ್ನೋ ಕಾಪಿ ಮಾಡ್ಕೊಂಡು ಯಾರೋ ಗೆದ್ರು ಒಂದು ಎಲ್ಲೋ ಒಂದು ಸಿನಿಮಾ ಗೆಲ್ತು ಅಂತ ಅದನ್ನು ಕಾಪಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹೊರತುವೆ ನಮ್ಮಲ್ಲಿ ಬೇಕಾಷ್ಟು ವಿಚಾರಗಳಿದೆ. ಅದನ್ನು ಅಳವಡಿಸ್ಕೊಂಡು ಸಿನಿಮಾ ಮಾಡಿದ್ರೆ ಖಂಡಿತ ನಾವು ಗ್ಲೋಬಲ್ ಆಗ್ತೀವಿ. ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಸಿನಿಮಾ ಇಸ್ ಅ ಪ್ಲಾಟ್ಫಾರ್ಮ್ ದಟ್ ಕ್ಯಾನ್ ಚೇಂಜ್ ಯುವರ್ ಹಾರ್ಟ್, ಯುವರ್ ಥಿಂಕಿಂಗ್ ಫಾರ್ ಎವರ್. ಅದನ್ನು ಸಪೋರ್ಟ್ ಮಾಡಿ. ನಾವು ಯಾವುದೇ ಪ್ರೇಕ್ಷಕರನ್ನ ನಾವು ಬ್ಲೇಮ್ ಮಾಡೋ ಆಗಿಲ್ಲ. ನಮ್ಮ ಸಿನಿಮಾ ಬಂದು ನೋಡಲ್ಲ, ನಾನು ಮಾಡಿದ್ದು ನೋಡಲ್ಲ, ಚೆನ್ನಾಗಿದ್ರೆ ನೋಡ್ತಾರೆ, ಇಲ್ಲ ಅದನ್ನು ನೋಡಲ್ಲ ಅಷ್ಟೇ. ಎಲ್ಲದಕ್ಕೂ ಒಂದೇ ಉತ್ತರ ಅಂದರೆ ಕಂಟೆಂಟ್. ಒಂದು ಹಾಲಿವುಡ್ನಲ್ಲಿ ಫಿಲ್ಮ್ ಮಾಡಿದಾಗ ಅದು ಫ್ಯಾಂಟಸಿ ಇರ್ಬೋದು, ಫಿಕ್ಷನ್ ಇರ್ಬೋದು, ಬಟ್ ನೋಡ್ತಾ ಇರ್ಬೇಕಾದ್ರೆ ಕಣ್ಮುಂದೆ ಓ ಹೌದು ಅಂತ ಅನ್ನೋ ಲೆವೆಲ್ಗೆ ಸಿನಿಮಾ ಮಾಡ್ತಾರೆ. ಇದನ್ನು ವ್ಯಾಪಾರ ಅಂತ ಮಾಡಿದಾಗ ಹೊಡೆತ ಬೀಳೋದು ಗ್ಯಾರಂಟಿ. ಕನ್ವಿಕ್ಷನ್ ಇಟ್ಕೊಂಡು ಮಾಡಿದ್ರೆ ಒಂದಲ್ಲ ಒಂದು ರೀತಿ ಗೆಲ್ತೀನಿ. ಭಾರತೀಯ ಸಿನಿಮಾ ಅನ್ನುವಂಥದ್ದು ಯುವ ಜನತೆಗೆ ಸ್ಫೂರ್ತಿಯನ್ನು ನೀಡೋದ್ರ ಬಗ್ಗೆ ಅಥವಾ ಇತಿಹಾಸವನ್ನು ಇನ್ನಷ್ಟು ವಿವರವಾಗಿ ನಿಖರವಾಗಿ ಅರಿಯೋ ಬಗ್ಗೆ ತುಂಬ ಕೊಡುಗೆಗಳನ್ನು ಕೊಡ್ತಾ ಬಂದಿದೆ. ಚಲನಚಿತ್ರಗಳು ಅಂತ ಹೇಳಿದ್ರೆ ಸಾರ್ವಜನಿಕ ಸಂವಾದಕ್ಕೆ ಎಷ್ಟು ಚೆನ್ನಾಗಿ ಎಡೆ ಮಾಡಿಕೊಡ್ತಾ ಇವೆ ಅನ್ನುವಂಥದ್ದನ್ನು ನೋಡ್ಬೋದು. ಇವತ್ತಿನ ಚರ್ಚೆಯಲ್ಲಿ ಅದೊಂದು ಸಾಂಸ್ಕೃತಿಕ ರಾಯಭಾರಿ ಹೇಗಾಗಬಹುದು ಅನ್ನೋ ವಿಚಾರವಾಗಿ ನಿರ್ದೇಶಕರ ಜೊತೆ, ನಟರ ಜೊತೆ ನಾನಿವತ್ತು ಚರ್ಚೆ ಮಾಡೋಳಿದ್ದೀನಿ. ಮೊದಲನೇದಾಗಿ ನಿರ್ದೇಶಕರಿಗೆ ಪ್ರಶ್ನೆಯನ್ನು ಕೇಳೋದಾದರೆ, ಸಿನಿಮಾ ಅಂತೇಳಿ ಹೇಳಿದ್ರೆ ಕಾಲ ಬದಲಾಗತ್ತೆ, ಕಾಲಕ್ಕೆ ತಕ್ಕ ಹಾಗೆ ನಾವು ಅದನ್ನು ತಗೊಂಡು ಹೋಗಬೇಕು ಅನ್ನುವಂತಹ ಮಾತಿದೆ. ಆದರೆ ಈ ಒಂದು ಸಾಂಸ್ಕೃತಿಕ ಪಲ್ಲಟಗಳೇನಿದೆ ಬೇರೆ ಬೇರೆ ರೀತಿಯಲ್ಲಿ, ಅಂದರೆ ಬೇರೆ ದೇಶದ ಪ್ರಭಾವ ಆಗಿರ್ಬೋದು, ನಮ್ಮಲ್ಲೇನೆ ಬೇರೆ ಬೇರೆ ರೀತಿಯ ಪ್ರಭಾವಗಳನ್ನು ಹೊಂದಿರುತ್ತಲ್ಲ, ವೈವಿಧ್ಯಮಯವಾಗಿರುವಂತಹ ಪ್ರೇಕ್ಷಕ ವರ್ಗ ಇದೆ. ನಾವಿಲ್ಲೇ ನೋಡ್ಬೋದು, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೆ ಎಲ್ಲರೂ ಸೇರಿದ್ದಾರೆ. ಈ ಥರದ ಪ್ರೇಕ್ಷಕ ವರ್ಗವನ್ನು ತಲುಪುವಂತಹ ಪ್ರಯತ್ನ ನಿರ್ದೇಶಕರಾಗಿ ನೀವು ಹೇಗೆ ಮಾಡ್ತೀರಿ? ಎವ್ರಿವನ್ ಸೇಸ್ ದಟ್ ಈಗ ಫಾರಿನರ್ಸ್ ಎಲ್ಲ ನಮ್ಮ ದೇಶ ಏನೋ ಸಂಸ್ಕೃತಿ ಫಾಲೋ ಮಾಡ್ತಾರೆ, ನಾವು ಯಾಕೆ ಅವ್ರ ಥರ ಆಗಬೇಕು? ನಿಜಾನೇ ಹೇಳ್ತಾ ಇದ್ದೀನಿ. ನಾನು ಅಲ್ಲಿ ಇಷ್ಟು ವರ್ಷ ನಾನಿದ್ದೀನಿ. ಒಂದು ಪ್ರಶ್ನೆ ನನ್ನ ತಲೆ ಮೇಲೆ ಇತ್ತು, ಇಲ್ಲಿ ಏನಿದೆ, ಯಾಕೆ ನಾವು ಓಡಾಡ್ತಾ ಇದ್ದೀವಿ ಅವ್ರ ಹಿಂದೆ, ಯಾಕೆ ನಮ್ಮ ಮೈಂಡಲ್ಲಿ ಹಾಗೆ ಬಂದಿದೆ ದೇ ಆರ್ ಸುಪೀರಿಯರ್, ವಿ ಆರ್ ಇನ್ಫೀರಿಯರ್. ಅವ್ರು ಹಾಗೆ ನಾವು ಆಗಬೇಕು. ಅವ್ರು ಬೆಳಿ ಬಣ್ಣ ಇದೆ, ನಾವು ಸ್ವಲ್ಪ ಡಲ್ ಆಗಿದ್ದೀವಿ. ನಾವು ಅವ್ರ ಥರ ಓಡಾಡಬೇಕು, ಅವ್ರ ಥರ ಡ್ರೆಸ್ ಆಗಬೇಕು, ಅವ್ರ ಥರ ಮಾತಾಡಬೇಕು, ಅವ್ರ ಥರ ಬೇಕಿಂಗ್ ಮಾಡಬೇಕು, ಅವ್ರ ಥರ ಶಾಲೆಗೆ ಹೋಗಬೇಕು, ಅವ್ರ ಥರ ಎಲ್ಲ ಮಾಡಬೇಕು. ಅದೇ ಥರ ಅವ್ರ ಥರ ನಾವು ನಮ್ಮ ಕಥೆಗಳು ಕೂಡ ಅವ್ರ ಕಥೆಗಳು, ಈಗ ಸಿಂಡ್ರೆಲಾ ಇರಲಿ, ಗೋಲ್ಡಿ ಲಾಕ್ಸ್ ಇರಲಿ, ಟಾಮ್ ಸಾಯರ್ ಇರಲಿ, ಹಕಲ್ ಬೆರಿ ಫಿನ್ ಇರಲಿ, ಎಲ್ಲರಿಗೆ ಗೊತ್ತು. ನಮ್ಮ ದೇಶದಿಂದ ಇಷ್ಟು ಕಥೆ ಆ ದೇಶಿಗೆ ಗೊತ್ತು, ಫಾರಿನರ್ಸಿಗೆ ಗೊತ್ತು, ವೆಸ್ಟರ್ನ್ ಕಂಟ್ರೀಸ್ಗೆ ಹೌ ಮೆನಿ ಆಫ್ ದೆಮ್ ಆರ್ ನಾಟ್. I think one of the main intentions that I as a filmmaker have is to tell original stories from India for the world content market. So there was a time almost 12 to 13 years back, this film had released. I don't remember which year. You must remember Slum Dog Millionaire. ಯಾರ್ಯಾರು ನೋಡಿದ್ದಾರೆ Slum Dog Millionaire? ಈ ಸ್ಲಮ್ ಡಾಗ್ ಮಿಲಿಯನೇರ್ ಸಿನಿಮಾಗೆ AR ರೆಹಮಾನಿಗೆ ಆಸ್ಕರ್ ಎಲ್ಲ ಸಿಕ್ತು. ದೊಡ್ಡ ವಿಷಯ ಆಗೋಯ್ತು. ನಾವು ನ್ಯೂಯಾರ್ಕಲ್ಲಿ ಇತ್ತೆ ಆವಾಗ. ದೊಡ್ಡ ವಿಷಯ ಆಗೋಯ್ತು. ಎವ್ರಿಬಡಿ ವಾಸ್ ಅವರೇ ವಾಟ್ ಛಾ ಗಯೆ ಅಷ್ಟು ಯುನೋ ಮಿಲ್ಗೆ ಆಸ್ಕರ್ ರಸೂಲ್ ಪೊಗಟಿ ಆ್ಯಂಡ್ AR ರೆಹಮಾನ್. ನನ್ನ ಮನಸ್ಸಲ್ಲಿ ಅಲ್ಲಿ ನ್ಯೂಯಾರ್ಕಲ್ಲಿ ನಾನು ಅಳ್ತಾ ಇದ್ದೆ. ಐ ವಾಸ್ ಕ್ರೈಂಗ್. ಐ ವಾಸ್ ಲೈಕ್, ಯಾವ ಥರ ಕಥೆ ಇದು, ಯಾವ ಥರ ನಮ್ಮ ದೇಶನ ತೋರಿಸ್ತಾ ಇದ್ದಾರೆ. ಎವ್ರಿವನ್ ಇಸ್ ಸೆಲಿಬ್ರೇಟಿಂಗ್ ಜೈ ಹೋ ಅಂತ ಹೇಳ್ತಾ ನನಗೆ ಗೊತ್ತಾಯಿತು ದಟ್ ದೇ ಆರ್ ಸೆಲೆಕ್ಟಿಂಗ್ ಸ್ಟೋರೀಸ್ ದಟ್ ಶೋ ಅವರ್ ಕಂಟ್ರಿ ಇನ್ ಅ ನೆಗೆಟಿವ್ ಲೈಟ್. ವಿಚ್ ಎವರ್ ಫಿಲ್ಮ್ ವಾಸ್ ಪ್ರೆಸೆಂಟಿಂಗ್ ಇಂಡಿಯನ್ ಕಲ್ಚರ್, ಐ ಆಮ್ ನಾಟ್ ಟಾಕಿಂಗ್ religion wise, but whichever film was showing India in a grand light, in a powerful light, they would not give them entry into big film festivals. ಈಗ ನನ್ನ ಫಿಲ್ಮ್ ಇವಾಗ ಓಲಿ ನನ್ನ ಫಿಲ್ಮ್ ರಿಲೀಸ್ ಆಗ್ತಾ ಇದೆ. ಕೆಲವು ಕಂಟ್ರೀಸಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಆಗ್ತಾಯಿದೆ, ಕೆಲವು ಯುರೋಪಿಯನ್ ಕಂಟ್ರೀಸಲ್ಲಿ, ಬ್ರಿಟನ್ ಸೇರಿ ಚಿಕ್ಕ ಫೆಸ್ಟಿವಲಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾ ಇಲ್ಲ. ಯಾಕೆ? ಅದರಲ್ಲಿ ನಮ್ಮ ಇಂಡಿಯನ್ ಕ್ಯಾರೆಕ್ಟರ್ನ ಒಳ್ಳೆ ರೂಪಲ್ಲಿ ತೋರಿಸ್ತಾ ಇದ್ದೀವಿ. ಅದು ಒಂದು ಮೈಂಡ್ಸೆಟ್ ಅವರಿಗೆ ಇದೆ.
ನಾನು ಒಂದ್ಸತಿ ಬಸ್ಸಲ್ಲಿ ಹೋದಾಗ ಒಂದು ಅಜ್ಜಿ ನನ್ನ ಹತ್ರ ಕೇಳಿದ್ರು, 80-year-old ಅಜ್ಜಿ ನನ್ನ ಹತ್ರ ಕೇಳಿದ್ರು, ನೀವು ಯಾವ ಕಂಟ್ರಿಯಿಂದ ಇದ್ದೀರಾ? ನಾನು ಹೇಳಿದೆ ಇಂಡಿಯಾಯಿಂದ. ದ್ಯಾಟ್ ಈಸ್ ದ ಕಂಟ್ರಿ ವೇರ್ ದೇ ಬರ್ನ್ ಬ್ರೈಡ್ಸ್ ಅಲ್ವಾ? ಇದು ಕೇಳಿದ್ದಾರೆ ಅವರು. ನಾನು ರೈಟಿಂಗ್ ಕ್ಲಾಸಲ್ಲಿ ಟ್ರೆಂಟ್ ಯೂನಿವರ್ಸಿಟಿ ಕ್ಯಾನಡಲ್ಲಿ ಒಂದು ಲೇಡಿ ಸೆಡ್, ನಾನು ಯಾವಾಗ ಬ್ರೌನ್ ಸ್ಕಿನ್ ಪರ್ಸನ್ ನಾನು ನೋಡ್ತೀನಿ ತಕ್ಷಣ ನನ್ನ ಪರ್ಸಲ್ಲಿ ಹೋಗುತ್ತೆ, ಐ ವಿಲ್ ಟೇಕ್ ಔಟ್ ಮೈ ಪೆಪ್ಪರ್ ಸ್ಪ್ರೇ ಸೊ ಐ ಕ್ಯಾನ್ ಅಟ್ಯಾಕ್ ದೆಮ್, ಆಸ್ ಇಫ್ ಆಲ್ ಬ್ರೌನ್ ಸ್ಕಿನ್ ಪೀಪಲ್ ಆರ್ ಟೆರರಿಸ್ಟ್ಸ್. ಐ ಆಮ್ ಜಸ್ಟ್ ಟಾಕಿಂಗ್ 10 years 12 years ಬ್ಯಾಕ್. ಸೊ ಇವಾಗ ನಾವು ಸಿನಿಮಾ ಮಾಡಬೇಕಾದ್ರೆ, ಆ್ಯಂಡ್ ಮೈ ಫಿಲ್ಮ್ ಇಸ್ ಡೂಯಿಂಗ್ ವೆಲ್ ಇಂಟರ್ನ್ಯಾಷನಲಿ ರೈಟ್ ನಾವು, ಈ ಥರ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಬೇಕು ವಿಚ್ ಗೋ ಬಿಯಾಂಡ್ ದೀಸ್ ಕಲ್ಚರಲ್, ರಿಲಿಜಿಯನ್, ರೇಸ್, ಕಲರ್, all these divisions. The film has to reach us on the level of the soul. Character driven story na select ಮಾಡ್ತೀವಿ, ನೀವು ಸ್ಪೇನ್ ಅಲ್ಲಿ ಇರಲಿ, ರಷ್ಯಾ ಅಲ್ಲಿ ಇರಲಿ, ನಿಮಗೆ ಕನೆಕ್ಟ್ ಆಗಬೇಕು. That is the kind of stories I select as a director, and that is the kind of stories which should be told. ಧನ್ಯವಾದಗಳು ಮೇಡಮ್. ಸರ್ಗೆ ಇವಾಗೊಂದು ಪ್ರಶ್ನೆ ಇದೆ. ಅಂದರೆ ನಟರಾಗಿ ನೀವು ಇದಕ್ಕೆ ಆ ಹಿನ್ನೆಲೆಯಲ್ಲಿ ಏನಾದರೂ ಹೇಳಬಹುದಾ ಅಂತ ಹೇಳಿ ಆಸೆ ಇದೆ ಅಷ್ಟೇ. ಒಬ್ಬ ನಟ ಅಂತೇಳಿ ಹೇಳಿದ್ರೆ ಮೊದಲಿಗೆ ಅವಕಾಶಗಳಿಗೋಸ್ಕರ ಒಂದಷ್ಟು ಹೋರಾಟಗಳಿರುತ್ತೆ, ಒಂದಷ್ಟು ಸವಾಲುಗಳೆಲ್ಲ ಇರುತ್ತೆ. ಅದನ್ನೆಲ್ಲ ಎದುರಿಸಿ ಒಂದು ಯಶಸ್ಸು ಅಂತ ಹೇಳಿ ಪಡ್ಕೊಂಡು, ಒಂದು ಪ್ರಸಿದ್ಧಿ ಅಂತ ಹೇಳಿ ಪಡ್ಕೊಂಡ ಮೇಲೆ ನಿಮಗೆ ಆಯ್ಕೆಗಳಿಗೆ ಏನಾದರೂ ಅವಕಾಶ ಇರುತ್ತಾ ಪಾತ್ರಗಳನ್ನು ಆರಿಸ್ಕೊಳ್ಬೇಕಾದ್ರೆ? ಸಿನಿಮಾದಲ್ಲಿ ಆಯ್ಕೆಗಳು ನಿಮಗೆ ನಿಮ್ಮ ಕೆರಿಯರ್ ಶೋದಾಗ ಸಿಗಲ್ಲ. ಯಾಕೆಂದರೆ ಆವಾಗ ನಿಮ್ಮ ಹೋರಾಟನೇ ದೊಡ್ಡದಾಗ್ಬಿಟ್ಟಿರ್ತದೆ. ಅಂದರೆ ಅವ್ರು ಉಳ್ಕೊಳ್ಳೋದಕ್ಕೋಸ್ಕರ ಒಂದು ಪ್ಲ್ಯಾಟ್ಫಾರ್ಮ್ ಸಿಗೋ ತನಕ ನಿಮಗೆ ಸಿನಿಮಾದಲ್ಲಿ ಒಂದು ಹೆಸರು ಮಾಡಿ ಒಂದು ಜಾಗ ಸಿಗೋ ತನಕ ನಿಮಗೆ ಚಾಯ್ಸ್ ಆಗಲಿ ಅಥವಾ ನಾನು ಇದನ್ನೇ ಮಾಡ್ತೀನಿ, ಇದನ್ನು ಮಾಡಲ್ಲ ಅಂತ ಹೇಳೋ ಸ್ಥಿತಿಲಿ ನೀವು ಇರೋದಿಲ್ಲ. ಅದಕ್ಕೆ ಸಮಯ ತಗೊಳುತ್ತೆ. ಅದೆಲ್ಲ ಆದಮೇಲೆ ಒಂದು ಜಾಗ ಸಿಗುತ್ತೆ, ನಿಮ್ಗೆ ಒಂದು ಸ್ಥಾನ ಸಿಗುತ್ತೆ. ಈಗ ಸಿನಿಮಾದಲ್ಲಿ ನಾವು ತಮಾಷೆ ಮಾಡ್ತೀವಿ, ಯಾಕೆಂದರೆ ನಮಗೆ ಸಿನಿಮಾ ಅಂತ ತಗೊಂಡಾಗ ನಾವು ಪ್ರೊಫೆಷನಲ್ ಆಗಿ ಅದು ನಮ್ಮ ಲೈವ್ಲಿಹುಡ್ ಕೂಡ. ಸೊ ನಾನು ಇದನ್ನು ಮಾಡಲ್ಲ, ಇದನ್ನು ಮಾಡ್ತೀನಿ, ನನಗೆ ಇದು ಸಾಕು ಅಂದಾಗ ಅದಕ್ಕೊಂದು ಬ್ಯಾಕ್ಗ್ರೌಂಡ್ ಬೇಕು ನಿಮಗೆ. ಯಾವ ಥರದ ಬ್ಯಾಕ್ಗ್ರೌಂಡು? ಮಾನಸಿಕವಾಗಿ ಜೊತೆಗೆ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಅಲ್ವಾ? ನೀವು ಇದ್ರ ಮೇಲೆ ಪೂರ್ತಿ ನಂಬ್ಕೊಂಡಿದ್ದಾಗ, ನಿಮ್ಮ ಜೀವನನೇ ನಿಮ್ಮ ದಿನದ ಊಟಕ್ಕೆ ನೀವು ಸಿನಿಮಾ ಮಾಡಿದಾಗ ನಿಮ್ಗೆ ಅಂದರೆ ಬೇರೆ ಕಡೆ ಕೆಲಸ ಮಾಡ್ದಂಗೆ ಅಷ್ಟೇ. ನೀವು ಯಾವುದೋ ಒಂದು ಕಾರ್ಪೊರೇಟ್ ಕೆಲಸಕ್ಕೆ ಹೋದಾಗ ನೀವು ಯು ಕಾಂಟ್ ಚೂಸ್ ವಾಟ್ ಯು ವಾಂಟ್ ಟು ಡೂ. ಅವ್ರು ಏನು ಕೊಡ್ತಾರೋ ಅದು ಮಾಡಬೇಕಾಗತ್ತೆ. ನೀವು ಅದರಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತೀರೋ ಎಷ್ಟು ಚೆನ್ನಾಗಿ ಮಾಡಲ್ಲ ಅನ್ನೋದು ನಿಮಗೆ ಬಿಟ್ಟಿದ್ದು, ನಿಮ್ಮ ಟ್ಯಾಲೆಂಟಿಗೆ ಬಿಟ್ಟಿದ್ದು. ಆಮೇಲೆ ಬೆಳೆದ ಮೇಲೆ ಒಂದು ರೀತಿ ಒಂದು ಜಾಗ, ಒಂದು ಸ್ಥಾನ ನಿಮಗೆ ಸಿಕ್ಕ ಮೇಲೆ ಆವಾಗ ಸಿನಿಮಾಗಳನ್ನು ಮಾಡ್ಬೋದು. ಬಟ್ ಏನು ಮಾಡ್ಬೋದು ಅಂತಂದರೆ ನಾವು ಯಾವ ಥರ ಸಿನಿಮಾಗಳನ್ನು ಮಾಡ್ತೀವಿ, ನಮಗೊಂದು ವ್ಯಾಲ್ಯೂಸ್ ಇರುತ್ತಲ್ಲ, ಮೌಲ್ಯಗಳಿರುತ್ತೆ ನಮಗೆ. ಈಗ ನಮಗೊಂದು ಸಂಸ್ಕಾರ ಇರುತ್ತೆ. ಅವು ಚೌಕಟ್ಟಿನ ಒಳಗಡೆ ನಾವು ಪಾತ್ರಗಳನ್ನು ಮಾಡ್ತಾ ಹೋಗಬೇಕು. ಅಂದರೆ ಯಾವುದು ನಮಗೆ ಇದು ನಾನು ಮಾಡಬಾರ್ದು, ಈ ಪಾತ್ರನ, ಇದು ಸಮಾಜಕ್ಕೆ ಏನೋ ಒಂದು ಕೆಟ್ಟ ಇದನ್ನು ಬೀರುತ್ತೆ, ಇದರಿಂದ ಒಳ್ಳೆಯದಾಗಲ್ಲ ಅಂತ ಭಾವನೆಗಳು ಬಂದಾಗ ಎಲ್ಲೋ ಒಂದು ಕಡೆ ಹಿಂಜರಿಕೆ ಬಂದೇ ಬರುತ್ತೆ ಕಲಾವಿದನಾಗಿ. ವಾಟ್ ಆಮ್ ಐ ಟ್ರೈಂಗ್ ಟು ರೆಪ್ರೆಸೆಂಟ್? ನಾನು ಯಾಕೆಂದರೆ ನಮ್ಮಿಂದ, ಬಿಕಾಸ್ ಯುವರ್ ಪಬ್ಲಿಕ್ ಫಿಗರ್ಸ್, ತುಂಬ ಜನ ಇನ್ಫ್ಲೂಯೆನ್ಸ್ ಆಗ್ತಾರೆ ನಿಮ್ಮಿಂದ. ಹಲವಾರು ಜನಗಳು ಆ ಥರದ್ದು ಆಗ್ತಾ ಇರೋದು ನೋಡಿರ್ಬೋದು ನೀವು ಕಣ್ಣಾರೆ. ಯಾವ ರೀತಿ ಇನ್ಫ್ಲೂಯೆನ್ಸ್ ಆಗ್ತಾರೆ. ಎಲ್ಲೋ ನಿಮ್ಮನ್ನು ಹೀರೋ ವರ್ಷಿಪ್ ಮಾಡಿದಾಗಲೋ ಇನ್ನೇನೋ ಮಾಡಿದಾಗ ಅವ್ರು ಮಾಡಿದ್ದೆಲ್ಲ ಸರಿದ್ಕೊಂಡು ಹೋದಾಗ ಯಾವ ಎಡವಟ್ಟುಗಳಾಗತ್ತೆ ಅಂತ ಗೊತ್ತು ನಿಮಗೆ. ಸೊ ಹಾಗಾಗಿ ತುಂಬ ಅದೊಂದು ತುಂಬ ಡೆಲಿಕೇಟ್, ಅಂದರೆ ಏನಂತಾರೆ ಡೆಮಾಕ್ಲಸ್ ರೋಡ್ ಥರ ಇದು. ಯು ಶುಡ್ ಬಿ ಕೇರ್ಫುಲ್. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹುಷಾರಾಗಿರೋದು ಒಳ್ಳೆಯದು ಅಂತ ಹೇಳೋದು ನಾನು. ಅಂದರೆ ಎಲ್ಲವನ್ನೂ ನಾನು ಮಾಡದೇ ಇರೋಕ್ಕೆ ಆಗೋದೇ ಇಲ್ಲ ಅಂತಲ್ಲ, ಬಟ್ ಎಲ್ಲೋ ಒಂದು ಕಡೆ ನಿಮಗೆ, ಈಗ ನಾನು ಸಂಘದಿಂದ ಬಂದವನು, ನಾನು ಸ್ವಯಂ ಸೇವಕ ಆಗಿದ್ದವನು, ಕೃಷ್ಣಮೂರ್ತಿ ಅವ್ರಿಗೆ ಚೆನ್ನಾಗಿ ಗೊತ್ತು. ಸೊ ನನಗೊಂದು ಮೌಲ್ಯ ಇದೆ. ನನಗೆ ಈಗ ನೋಡಿ, ನಮ್ಮಲ್ಲಿ ರಾಮಾಯಣ ಮಹಾಭಾರತದಲ್ಲಿ ಇರುವಂಥ ಕಥೆಗಳು 1000 ಸಿನಿಮಾ ಮಾಡ್ಬೋದು ನಾವು. ಎಲ್ಲವೂ ಇದೆ ಅದರಲ್ಲಿ. ನೀವು ಬೇರೆ ಕಡೆ ಗ್ಲೋಬಲಾಗಿ ಸಿನಿಮಾಗಳನ್ನು ತಗೊಂಡಾಗ, ನೀವು ಗ್ರೀಕ್ ಮೈಥಾಲಜಿ ತಗೊಳ್ಳಿ, ಅವರು ಟ್ರಾಯ್ ಮಾಡಿದ್ರು, 300 ಮಾಡಿದ್ರು, ಒಡಿಸ್ಸಿ ಮಾಡಿದ್ರು, ಇವೆಲ್ಲವನ್ನು ಮೀರಿದಂಥ ಕಥೆಗಳು ನಮ್ಮಲ್ಲಿದೆ. ನಮ್ಮ ರಾಮಾಯಣ ಇದೆ, ಮಹಾಭಾರತದಲ್ಲಿದೆ. ಜೊತೆಗೆ ನಾವು ಸಿನಿಮಾ ಮಾಡಬೇಕಾದ್ರೆ ನಮ್ಮ ಬೇರೆಗಳನ್ನು ಮರಿಬಾರ್ದು. ಯಾವಾಗ ನೀವು ಕಾಂತಾರ ತಗೊಳ್ಳಿ, ಅಂದರೆ ನಮ್ಮ ರೀಜನಲ್ ಸಿನಿಮಾಗಳು, ನಮ್ಮ ರೀಜನಲ್ ರೂಟ್ಸ್ ಇದೆ ನಮಗೆ. ನಮ್ಮದೇ ಆದ ಒಂದು ಬೇರಿದೆ, ನಮ್ಮದೊಂದು ಕಲ್ಚರ್ ಇದೆ, ನಮ್ಮದೊಂದು ನೇಟಿವಿಟಿ ಇದೆ. ಅದನ್ನು ಮಾಡಿದಾಗೆಲ್ಲ ನಾವು ಸಿನಿಮಾ ಗೆದ್ದಿದ್ದೀವಿ.
ಆದರೆ ಅವುಗಳ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿ ಅನ್ಸಲ್ವಾ? ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಲಿಕೆ ಮಾಡಿದಾಗ, ಬೇರೆ ಭಾಷೆಗಳಿಗೆ ಹೋಲಿಕೆ ಮಾಡಿದಾಗ ಭಾರತೀಯ ಸಿನಿಮಾಗಳ ಸಂಖ್ಯೆ ಆ ಥರದ್ದು ಕಡಿಮೆ ಇದೆ, ಅದರಲ್ಲಿ ಇನ್ನೂ ಹೆಚ್ಚು ಪ್ರಯತ್ನ ಆಗ್ಬೇಕಾ? ಭಾರತೀಯ ಸಂಖ್ಯೆಗಳು ಕಡಿಮೆ ಇದೆ ಅಂತ ಹೇಳೋದಕ್ಕಿಂತ ನನಗೆ ಇದೊಂಥರ ಸಿನಿಮಾದಲ್ಲೂ ಒಂಥರ ರಾಜಕೀಯ ಇರುತ್ತೆ, ಹೇಳ್ತೀನಿ ಕೇಳಿ. ಯಾಕೆಂದರೆ ಈಗ ನಮ್ಮ ಗಿರೀಶ್ ಕಾಸರವಳ್ಳಿಯವರು, ನಾನು ಅವ್ರ ಸಿನಿಮಾ ಮಾಡಿದ್ದೀನಿ, ದೀಪ ಮಾಡಿದ್ದೀನಿ, ಅದಕ್ಕೆ ಸ್ವರ್ಣಕಮಲ ಬಂತು. ಅಂಥ ನಿರ್ದೇಶಕರ ಸಿನಿಮಾಗಳು ಅವರು ತಮ್ಮ ನೇಟಿವಿಟಿ ಇಲ್ಲ ತೀರ್ಥಹಳ್ಳಿನಲ್ಲೋ ಮಲೆನಾಡಿನಲ್ಲೋ ಶೂಟಿಂಗ್ ಮಾಡಿಕೊಂಡು ನಮ್ಮ ಭಾಷೆ, ನಮ್ಮ ಸೊಗಡು, ನಮ್ಮನ್ನು ತೊಗೊಂಡೋಗಿ ಅದನ್ನು ನಮಗೆ ತೋರ್ಸೋಕ್ಕಾಗ್ತಾ ಇಲ್ಲ ಬೇರೆ ಕಡೆ. ಹೇಗೆ ನಮ್ಮ ಶಿವರಾಮ್ ಕಾರಂತರಂಥವ್ರು, ಜಿ ಪಿ ರಾಜರತ್ನಂ ಅಂಥವರು, ಇನ್ಯಾರೋ ಅಡಿಗ ಅಂಥವರು, ಆ ಥರದವರು ಎಲ್ಲೋ ನೊಬೆಲ್ ಪ್ರಶಸ್ತಿ ತೊಗೊಳಕ್ಕೆ ತಾಕತ್ತಿರೋ ಅಂಥವ್ರು, ಅಂದರೆ ಕೊಡಬೇಕಾಗಿತ್ತು ಯಾವಾಗಲೂ ಅವ್ರಿಗೆ ಅಂತ ಅಂದ್ಕೊಳ್ತೀವಿ. ಅದನ್ನು ಅವ್ರನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಯಾರು ಇಲ್ವಲ್ಲ. ಸೊ ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಅವ್ರನ್ನ ತೊಗೊಂಡು ಹೋಗಿ ಇವರಿಗೆ ಈ ಥರ ಅವ್ರನ್ನ ಪ್ರೆಸೆಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೆಲದನ್ನು ಮಾಡಿಲ್ಲ ನಾವು. ಸಿನಿಮಾದೂ ಅದನ್ನೇ ಮಾಡಬೇಕು. ಸಿನಿಮಾದಲ್ಲಿ ನಾವು ಮಾಡೋಕ್ಕಾಗ್ತಿಲ್ಲ. ಅದನ್ನು ಮಾಡಬೇಕು. ಏನಾಗುತ್ತೆ ಅಂತಂದರೆ ಅದನ್ನು ಹೇಳಬಾರ್ದು. ಎಲ್ಲ ನಮಗೆ ನಮ್ಮ ರೀಜನಲ್ ಭಾಷೆಗಳನ್ನು ಬಿಟ್ಟು ಯಾವುದೋ ಒಂದು ಭಾಷೆನ ತೊಗೊಂಡಾಗಿ ಬೇರೆ ಕಡೆ ತೋರಿಸ್ಬಿಟ್ಟು ಮಿಕ್ಕಿದ್ದೆಲ್ಲ ಇಲ್ಲ ಅಂತಂದರೆ ಕಷ್ಟ ಆಗ್ತದೆ. ಈಗ ಪರವಾಗಿಲ್ಲ. ಈಗ ನಮ್ಮ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ನಾನು ಎಷ್ಟೋ ಸಿನಿಮಾಗಳನ್ನು ಮಾಡಿದ್ದೀನಿ ಕನ್ನಡದಲ್ಲಿ. ನನಗೆ ಗೊತ್ತಿಲ್ಲ ಎಷ್ಟು ಸಿನಿಮಾ ಮಾಡಿದ್ದೀನಿ ಅಂತ. ಆದರೆ ನಾನು ಎಲ್ಲ ಸಿನಿಮಾಗಳಲ್ಲೂ ಎಲ್ಲಿ ನಮ್ಮ ನೇಟಿವಿಟಿ, ನಮ್ಮ ಸಂಸ್ಕೃತಿ, ನಮ್ಮ ಕಲ್ಚರನ್ನು ಮಾಡಿದಾಗೆಲ್ಲ ಸಿನಿಮಾ ಗೆದ್ದಿದೆ. ಯಾವುದನ್ನೋ ಕಾಪಿ ಮಾಡಿ, ಯಾವುದೋ ಇಂಗ್ಲೀಷ್ ಸಿನಿಮಾ ಕಾಪಿ ಮಾಡೋದು, ಅದನ್ನು ಮಾಡಿದಾಗ ಸಿನಿಮಾ ಓಡಿಲ್ಲ. ನಿಮಗೆ ಲೇಟೆಸ್ಟ್ ಎಕ್ಸಾಂಪಲ್ ಇಸ್ ಕಾಂತಾರ. ನಮ್ಮದು ಅದು ಕಂಪ್ಲೀಟಾಗಿ ಎಷ್ಟು ದೊಡ್ಡ ಲೆವೆಲ್ ಗೆದ್ದಿದೆ ಅಂದರೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ. ಯಾವುದೋ ಒಂದು ಬೇರೆ ಥರ ಸರಿಯಾಗಿ ನಮ್ಮ ಬುದ್ಧಿನ ಉಪಯೋಗಿಸ್ಕೊಳ್ಳದೆ ಅಥವಾ ಯಾವುದನ್ನು ಯೋಚನೆ ಮಾಡದೆ ಯಾವುದನ್ನೋ ಕಾಪಿ ಮಾಡ್ಕೊಂಡು ಯಾರೋ ಗೆದ್ದರು, ಎಲ್ಲೋ ಒಂದು ಸಿನಿಮಾ ಗೆಲ್ತು ಅಂತ ಅದನ್ನು ಕಾಪಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹೊರತುವೆ ನಮ್ಮಲ್ಲಿ ಬೇಕಾಷ್ಟು ವಿಚಾರಗಳಿದೆ. ಅದನ್ನು ಅಳವಡಿಸ್ಕೊಂಡು ಸಿನಿಮಾ ಮಾಡಿದ್ರೆ ಖಂಡಿತ ನಾವು ಗ್ಲೋಬಲ್ ಆಗ್ತೀವಿ. ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಧನ್ಯವಾದಗಳು ಸರ್. ರಿಚಾ ಮೇಡಮ್ಗೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇವಾಗ ನಿಮ್ಮ ಸಿನಿಮಾಗಳಲ್ಲಿ ನೋಡ್ತಾ ಇದ್ದೆ ನಾನು, ಅಂದರೆ ನೀವು ಈ ಪಾರಿವಾರಿಕ ಸಂಬಂಧಗಳ ಬಗ್ಗೆ, ಅಲ್ಲಿ ಒಳಗಿರುವಂತಹ ಅವರ ಒಳನೋಟಗಳ ಬಗ್ಗೆ ತುಂಬ ಚೆನ್ನಾಗಿ ಅದನ್ನು ಅಭಿವ್ಯಕ್ತಿಗೊಳಿಸ್ತಾ ಇದ್ದೀರಾ. ಅದನ್ನು ಇನ್ನಷ್ಟು ಗಟ್ಟಿಗೊಳಿಸುವಂತಹ ಹಿನ್ನೆಲೆಯಲ್ಲಿ ಭಾರತೀಯ ಸಿನಿಮಾ ಯಾವ ರೀತಿಯ ಗುರಿಯನ್ನು, ಧ್ಯೇಯವನ್ನು ಇಟ್ಕೊಳ್ಬಹುದು, ನಿರ್ದೇಶಕರು ಯಾವ ರೀತಿಯ ಗುರಿ ಧ್ಯೇಯವನ್ನು ಪ್ರೇಕ್ಷಕ ವರ್ಗದವರಿಗೆ ತಲುಪಿಸುವಂತಹ ಪ್ರಯತ್ನ ಮಾಡಬಹುದು ಅಂತ ಹೇಳ್ತೀರಿ? I think that's a very important question, a very, very important question, for which I think this event is so important, and I think everyone should take note that ಈಗ world stage alli our films are getting accepted. Okay, so they've always, from Satyajit Ray's time in the ishtavarige, some films have really gone there, really done well. But ಈಗ ಏನಾಗ್ತಾ ಇದೆ ಅಂದರೆ, I feel that I'm sitting in Bangalore right now. ನಾನು ಈ ಮಾತೆ ಮೈಸೂರಲ್ಲಿ ಒಂದು ರೇಡಿಯೋ ಪಾಡ್ಕಾಸ್ಟಲ್ಲಿ ಕೂಡ ಹೇಳಿದ್ದೀನಿ. ಬೆಂಗಳೂರು ಇಸ್ ದ ಪ್ಲೇಸ್ ವೇರ್ ವಿ ಹ್ಯಾವ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ದ ಲೇಟೆಸ್ಟ್ ಆಫ್ ಎವ್ರಿಥಿಂಗ್. ವೈ ಆರ್ ವಿ ನಾಟ್ ಇನ್ವೆಂಟಿಂಗ್ ನ್ಯೂ ವೇಸ್ ಆಫ್ ಟೆಲ್ಲಿಂಗ್ ಸ್ಟೋರೀಸ್? ನಮ್ಮ ಇಂಡಿಯನ್ ಸ್ಟೋರೀಸಲ್ಲಿ ಒಂದು ಐ ಡೋಂಟ್ ವಾಂಟ್ ಟು ಕಾಲ್ ಇಟ್ ಸ್ಟೀರಿಯೋ ಟೈಪ್, ಬಟ್ ಒಂದು ಫಿಕ್ಸ್ ಪ್ಯಾಟರ್ನ್ ಆಗಿಬಿಟ್ಟಿದೆ. ಇದೇ ಥರ ಕಥೆ, ಇದೇ ಥರ ಕ್ಯಾರೆಕ್ಟರ್ಸ್, ಇದೇ ಥರ ಒಂದು ರೀತಿ ಇದೆ. ಅದನ್ನು ನಾವು ಬ್ರೇಕ್ ಮಾಡಬೇಕು. ಅನ್ಎಕ್ಸ್ಪೆಕ್ಟೆಡ್ ಸ್ಟೋರೀಸ್ನ, ಅನ್ಎಕ್ಸ್ಪೆಕ್ಟೆಡ್ ನಮ್ಮ ಮೂಲೆಯಲ್ಲಿ ಸ್ಟೋರೀಸ್ನ ಹುಡುಕ್ಬಿಟ್ಟು ಪ್ರಪಂಚಕ್ಕೆ ತಗೊಂಡು ಹೋಗಬೇಕು. ಸೊ ಒನ್ ಈಸ್ ದ ರೋಲ್ ಆಫ್ ದ ಫಿಲ್ಮ್ ಮೇಕರ್ಸ್ ಟು ಸರ್ಚ್ ದ ರೈಟ್ ಸ್ಟೋರೀಸ್. ಲೆಟ್ಸ್ ನಾಟ್ ಬಿ ಲೇಜಿ ಅಬೌಟ್ ಸರ್ಚಿಂಗ್ ದ ರೈಟ್ ಸ್ಟೋರೀಸ್. ಬಿಕಾಸ್ ಈಗ ಎಷ್ಟು ಜನ ಇದ್ದಾರೆ ಇಲ್ಲಿ, ಇಫ್ ಐ ಸ್ಟಾರ್ಟ್ ಡೂಯಿಂಗ್ ಅ ಸರ್ವೆ, ಇಲ್ಲಿ ಐ ಥಿಂಕ್ 50 people must be here, 50-60 people must be here. They must be from at least 30 different villages. Yes or no? 30 different villages. Each one will know one story that is unique to your village. Why don't I have at least 3 films from here? Ivaga, as a director, actually I was attending one workshop in Toronto Film Festival, and Oscar-winning directors were there to give us training. And they were saying that the role of the director is also to search the right stories. Let's not jump into start making the film. ನನ್ನ ಹೆಸರು ಬರಬೇಕು ಡೈರೆಕ್ಟರ್ ಥರ, ಅದು ಮಾತ್ರ ವಿಷಯ. ನನ್ನ ಹೆಸರು ಬರಬೇಕು, ಜನ ನನ್ನ ಜೊತೆ ಫೋಟೋ ತೆಗಿಬೇಕು, ಅದು ವಿಷಯ ಇಲ್ಲ. ನಾವು ಯಾವ ಥರ ಕಥೆನ 1 ವರ್ಷ ತಗೊಂಡು, at least one film takes 1 year minimum. A good film takes a year, at least 6 months.
Let's put our effort in finding the right stories, find the stories from the soul of India, from the roots of India. Adu andu. Second, ನನ್ನ request to Rasagrahana team also and to all the people here who know all the other people there, please support cinema. ಈ ಇಷ್ಟು ಒಳ್ಳೆ ಫಿಲ್ಮ್ಸ್ ನಮ್ಮ ಸನಾತನ ಧರ್ಮ ಮತ್ತು ನೇಚರ್ ಸಂಬಂಧ ಇಷ್ಟು ಒಳ್ಳೆ ಒಳ್ಳೆ ಫಿಲ್ಮ್ಸ್ ನೋಡಿದ್ದೀರಿ. ಬೇರೆ ಯಾವ ರೀತಿಯಿಂದ ಎಷ್ಟು ಇಂಪ್ಯಾಕ್ಟ್ಫುಲ್ ಕಮ್ಯುನಿಕೇಷನ್ ನಿಮಗೆ ಸಿಗೋಕ್ಕೆ ಕಷ್ಟ. Cinema is a platform, alva Avinash sir. Cinema is a platform that can change your heart, your thinking forever. ಅದನ್ನು ಸಪೋರ್ಟ್ ಮಾಡಿ. ನಾನು ಈ ಸಿನಿಮಾ ಶಿಲ್ಪಿ ಮಾಡಿದ್ದೀನಿ, ನೀವು ನೋಡಿದ್ದೀರಲ್ವಾ? ಯು ನೋ ವಾಟ್ ಈಸ್ ದ ಬಜೆಟ್ ಆಫ್ ದಿಸ್ ಫಿಲ್ಮ್? 2.5 lakh rupees ಅಷ್ಟೇ. 2.5 lakh rupees. ಅದು ನನ್ನ ಅಪ್ಪ ನನ್ನ ಹಸ್ಬೆಂಡ್ ಎಲ್ಲ ಆಗಿದ್ದಾರೆ. ಪಂಜಜೆ ಮಾವ ಒಂದಿತ್ತು, ಅವ್ರು ಹಾಕಿದ್ದಾರೆ. ಸ್ವಲ್ಪ ಸ್ವಲ್ಪ ದುಡ್ಡು ಹಾಕಿ ಪ್ಲೀಸ್ ಬೆಗ್ ಬಾರೋ ಸ್ಟೀಲ್ ಮಾಡಿ ಹೇಗಾದರೂ ಸರ್ ಪ್ಲೀಸ್. 2 ದಿನ ಅಲ್ಲಿ ಶೂಟಿಂಗ್ ಮಾಡಿದ್ದೀವಿ, 1 ದಿನ ಅಲ್ಲಿ ಬೇಲೂರಿಗೆ ಹೋಗಿ ಶೂಟಿಂಗ್ ಮಾಡಿದೆ ಅಷ್ಟೇ. 3 ದಿನ ಶೂಟಲ್ಲಿ ಈ ಸಿನಿಮಾ ಆಗಿದೆ. ಒಳ್ಳೆ ವರ್ತ್ ಇಟ್ನ ಸ್ಟೋರಿ ನೋಡೋಕ್ಕೆ ಚೆನ್ನಾಗಿದೆ ಅಲ್ವಾ? ಒಂದು ಗೊತ್ತಾಗುತ್ತೆ ಅಲ್ವಾ ನಮಗೆ ಏನು ಕಥೆ ಇದೆ. ಇಲ್ಲಾಂದರೆ ನಿಮ್ಗೆ ಗೊತ್ತಾಗಲ್ಲ. ಇಷ್ಟು ನ್ಯೂಸ್ ಪೇಪರ್ ಆ್ಯಡ್ಸ್ ಬರುತ್ತೆ, ಇಷ್ಟು ಬರುತ್ತೆ. ಸಿನಿಮಾನ ಸಪೋರ್ಟ್ ಮಾಡಿ, ಯಾವುದೋ ಒಂದು ಫಂಡ್ ಕ್ರಿಯೇಟ್ ಮಾಡಿ, ಅದರಲ್ಲಿ ಲೆಟ್ ಪೀಪಲ್ ಗಿವ್ 50 rupees, but create a fund to sponsor good films, good independent films. These are called indie films. In the whole world, there are so many grants, government support, organizational support for films. In our country, we are still struggling to compete with the biggest studios who put 100 crore like ಈ ಥರ ಹಾಕ್ತಾರೆ. ನಮಗೆ ಲಕ್ಷ ಗಟ್ಟಲೆ ಸಿಗಬೇಕಾದ್ರೆ ಕಷ್ಟ ಆಗುತ್ತೆ. ಕತೆ ಹೇಳಬೇಕಾದ್ರೆ ಹೇಗೆ ಹೇಳೋದು? ಪ್ಲೀಸ್ ಸಪೋರ್ಟ್. ಅದೇ ಈಗ ನಿಮ್ಮ ಮುಂದೆ ಪ್ರಶ್ನೆ ಅದೇನೆ, ಅಂದರೆ ನಾವು ಇಲ್ಲಿ ಬರೀ 50-60 ಜನಕ್ಕಷ್ಟೇ ನಿಮ್ಮ ಸಿನಿಮಾ ತಲುಪಿದೆ. ಇಂಥ ಒಳ್ಳೆಯ ಉದ್ದೇಶ ಹೊಂದಿರುವಂತಹ ಟಾಪಿಕ್ ಹೊಂದಿರುವಂತಹ ಸಿನಿಮಾ ತುಂಬಾ ಜನರಿಗೆ ಸಿಗ್ತಾ ಇಲ್ಲ, ಅಂದ್ರೆ ಅವ್ರಿಗೆ ಗೊತ್ತೇ ಆಗ್ತಾ ಇಲ್ಲ ಈ ಥರದೊಂದು ಸಿನಿಮಾ ಬಂದಿದೆ ಅಂತ. ಅಂಥವ್ರನ್ನ ತಲುಪೋದಕ್ಕೆ ನಿರ್ದೇಶಕರಾಗಿ ನೀವು ಎದುರಿಸ್ತಾ ಇರುವಂತಹ ಸವಾಲುಗಳೇನೇನು? So what is my challenges ma'am. So the challenges are now fading away, but there are challenges. There is OTT nowadays. So my film Shilpi was playing on MX Player for 2 years. For 2 years it had gone to Singapore, got selected for 1 month. They did a thorough screening of the film. They did tests on originality, on quality and all that. After that, this film played in MX Player. So ee film ಮಾಡಬೇಕಾದ್ರೆ 2.5 lakh I spent from family members and so on. ಈ MX Player ಅಲ್ಲಿ 2 years the film was there. My role was, everyone says, OTT ಅಲ್ಲಿ ಸುಮಾರು ದುಡ್ಡು ಮಾಡ್ಬೋದು, OTT ಅಲ್ಲಿ ಸುಮಾರು ದುಡ್ಡು ಮಾಡ್ಬೋದು, ಏನೇನು ಮಾಡ್ಬೋದು. ನಾನೇ ಹೋಗಿ ಎಲ್ಲ ಕಡೆ ಹೇಳಬೇಕಾಗಿತ್ತು, ಪ್ಲೀಸ್ MX Player ಅಲ್ಲಿ ನನ್ನ ಫಿಲ್ಮ್ ಇದೆ ನೋಡಿ ಅಂತ. ಅದಾದ ನನ್ನ ಸರ್ಕಲ್ ಇಷ್ಟ ಇರ್ಬೋದು, ನನ್ನ ಸರ್ಕಲ್ 1000 people maximum would know me, right? I am still trying, I'm not a big star or anything, right? So ಇವಾಗ ನಮ್ಮ ಥರ directors who are still trying to come up, we are not having that kind of number of events, number of organizations, number of producers, number of support systems to help us grow. ಈಗ ಎಲ್ಲ ರಾಮ್ ಗೋಪಾಲ್ ವರ್ಮಾ ಅವರಿಗೆ ಆಗಬೇಕಾದ್ರೆ ಲೈಕ್ ರಿಷಬ್ ಶೆಟ್ಟಿ ಜಿ ಲೆವೆಲ್ಗೆ ಆಗಬೇಕಾದ್ರೆ ಕಷ್ಟ. ಸೊ ಸ್ವಲ್ಪ ಗ್ರೋಯಿಂಗ್ ಅಪ್ಕಮಿಂಗ್ ಡೈರೆಕ್ಟರ್ಸ್ನ ಸಪೋರ್ಟ್ ಮಾಡಬೇಕು ಹೇಗಾದರೂ. ಸೊ ದೇರ್ ಇಸ್ ಅ ಲಾಟ್ ಆಫ್ ಪ್ರಾಬ್ಲಮ್ ವಿತ್ ಫೈಂಡಿಂಗ್ ದ ಪ್ರೊಡ್ಯೂಸರ್ಸ್. ಈಗ ಅವಿನಾಶ್ ಜಿ ಗೊತ್ತು, as a female director, I am telling you honestly, as a female director it has been very difficult. It's not easy. Namge they look in a different way. It's very difficult. It's not easy. Only government funding and all is there. I suggest and I request Sangh and related organizations to please come forward and put together some kind of a system by which directors, writers, actors, music directors, filmmakers, everyone can get together, start collaborating. Like ಈಗ ನೀವು ಲಾಸ್ಟ್ ಈಗ ಫಿಲ್ಮ್ ನೋಡಿದ್ದೀರಲ್ವಾ, ಹನಿ ಅಂತ. ಅದರಲ್ಲಿ ರಕ್ಷಿತ್, ವಿನೀತ್ ಜಿ, ಮಮತಾ ಅವರು ಎಲ್ಲ ನಮ್ಮ ಟೀಮೇ. ಅವರು ಒಂದು ಸಿನಿಮಾ ಮಾಡಿದ್ದಾರೆ. ಇಟ್ಸ್ ಅ ನೈಸ್ ಪ್ರಾಜೆಕ್ಟ್. ಈ ಥರ ಪ್ರಾಜೆಕ್ಟ್ಸ್ನ ಸ್ವಲ್ಪ ಸಪೋರ್ಟ್ ಮಾಡಿ ಆ್ಯಂಡ್ ಗಿವ್ ಅಸ್ ಫಂಡ್ಸ್, ಆ್ಯಂಡ್ ಐ ಥಿಂಕ್ that's the way forward. And whatever challenges are there, I think for the directors, one simple thing is take your films international. ಈಗ ನಾನು ಒಂದು ಮುಂಬೈ, ನಾವು ಜೋಕ್ ಮಾಡ್ತೀವಿ, ನಾನು ಬೆಂಗಳೂರಲ್ಲಿ ಇದ್ದಾಗ ಕನ್ನಡ ಫಿಲ್ಮ್ ಮೇಕರ್ ಥರ ಹೇಳಿದ್ರೆ ನಮಗೆ ಪ್ರೊಡ್ಯೂಸರ್ ಟೈಮ್ ಕೊಡಲ್ಲ. ನಾವು ಮುಂಬೈಗೆ ಹೋಗ್ಬಿಟ್ಟು ಮುಂಬೈಯಿಂದ ಫ್ಲೈಟ್ ತೊಗೊಂಡು ವಾಪಸ್ ಬಂದರೆ
ಸರ್ ಮುಂಬೈಯಿಂದ ಬಂದಿದ್ದೀನಿ. ಹೌದಾ, ಸರಿ ಯಾವಾಗ ಸಿಗ್ತೀನಿ ಆ ಥರ ಆಯ್ತು. ಸಿಮಿಲರ್ಲಿ ಇಂಟರ್ನ್ಯಾಷನಲ್ ಹೋಗೋಣ ಮತ್ತೆ ನಿಜಕ್ಕೂ ಸವಾಲುಗಳನ್ನ ಕೇಳ್ತಾ ಇದ್ರೆ ನಾವು ಸಿನಿಮಾ ನೋಡೋದ್ರಲ್ಲಿ ಎಷ್ಟು ಹಿಂದುಳಿದಿದ್ದೀವಿ ಅನ್ನುವಂಥದ್ದು ಗೊತ್ತಾಗತ್ತೆ. ಅಂದ್ರೆ ಒಂದು ಅರ್ಧ ಗಂಟೆ ಸಿನಿಮಾ ಅಂತೇಳಿ ಹೇಳಿದ್ರೆ ಬರೀ ನಮಗೆ ಮನರಂಜನೆಗೆ ಅಷ್ಟೇನೆ, ಆದ್ರೆ ಅದ್ರ ಹಿಂದೆಗಡೆ ಇದು ಏನೇನೆಲ್ಲ ಇರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಂಡಾಗ ನಿಜಕ್ಕೂ ಅಚ್ಚರಿ ಆಗತ್ತೆ, ಜೊತೆಗೆ ಬೇಸರವೂ ಆಗತ್ತೆ. ಸರ್, ಇವಾಗ ನಟರು ಅಂತ ಹೇಳಿದ್ರೆ ನೀವು ಅವಾಗಲೇ ಹೇಳಿದ್ರಿ ಮುಂಚೆ ಆಯ್ಕೆಗೆ ಅವಕಾಶ ಇರಲ್ಲ ಅಂತ. ಯಾವಾಗ ಒಂದು ಪ್ರಸಿದ್ಧಿ ಅನ್ನುವಂಥದ್ದು ಸಿಗುತ್ತೆ, ಒಂದಿಷ್ಟು ದೊಡ್ಡ ಮೊತ್ತದ ಸಂಭಾವನೆ ಅಂತ ಹೇಳಿ ಸಿಗೋಕ್ ಶುರುವಾಗುತ್ತೆ, ಅದಾದ ನಂತರದಲ್ಲಿ ಈ ಸಾಂಸ್ಕೃತಿಕ ರಾಯಭಾರಿಯಾಗಿ ನಟರು ಹೇಗೆ ಗುರುತಿಸ್ಕೊಳ್ಬಹುದು, ಮತ್ತೆ ಸ್ಕ್ರಿಪ್ಟ್ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನೀವು ನಿರ್ಮಾಪಕರಿಗೂ ಲಾಸ್ ಆಗದೆ ಇರೋ ಹಾಗೆ, ನಿಮ್ಮಲ್ಲಿರುವಂತಹ ಕಲೆಯನ್ನ, ಭಾರತೀಯ ಕಲೆಯನ್ನ ಅಭಿವ್ಯಕ್ತಿಗೊಳಿಸೋ ಹಾಗೆ ಯಾವ ರೀತಿಯಲ್ಲಿ ಒಂದು ಡಿಪ್ಲೊಮ್ಯಾಟಿಕ್ ಆಗಿ ಆಯ್ಕೆಯನ್ನ ಮಾಡ್ಕೊಳ್ಬಹುದು, ಮತ್ತೆ ಪ್ರೇಕ್ಷಕ ವರ್ಗದವರಿಗೆ ನೀವು ನಟರಾಗಿ ಈ ಥರದ ಆಯ್ಕೆಯನ್ನ ಮಾಡಿಕೊಂಡು ಸಿನಿಮಾ ಮಾಡಿದಾಗ ನೋಡೋದಕ್ಕೆ ಯಾವ ಒಂದು ಸಂದೇಶವನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಈಗ ಎಲ್ಲದಕ್ಕೂ ಒಂದೇ ಉತ್ತರ ಅಂದರೆ ಕಂಟೆಂಟ್. ನಾವು ಯಾವುದೇ ಪ್ರೇಕ್ಷಕರನ್ನ ನಾವು ಬ್ಲೇಮ್ ಮಾಡೋ ಆಗಿಲ್ಲ. ನಮ್ಮ ಸಿನಿಮಾ ಬಂದು ನೋಡಲ್ಲ, ನಾನು ಮಾಡಿದ್ದು ನೋಡಲ್ಲ. ಯಾಕೆಂದ್ರೆ ಇದು ಪ್ರಜಾಪ್ರಭುತ್ವ, ಇದು ಚೆನ್ನಾಗಿದ್ರೆ ನೋಡ್ತಾರೆ, ಇಲ್ಲ ಅದನ್ನು ನೋಡಲ್ಲ ಅಷ್ಟೇ. ಸೊ ಅದು ನಮ್ಮ ಕೈಲಿದೆ. ಜೊತೆಗೆ ಈಗ ನನ್ನ ಪ್ರಕಾರ ಶಾರ್ಟ್ ಫಿಲಮ್ಸ್ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಟು ಶೋಕೇಸ್ ಯುವರ್ ಟ್ಯಾಲೆಂಟ್. ಅಂದರೆ ಒಂದು ನಿರ್ದೇಶಕರಿಗೆ ಆಗಲಿ, ಕಲಾವಿದರಿಗೆ ಆಗಲಿ, ತಮ್ಮ ಟ್ಯಾಲೆಂಟ್ನ ಶೋಕೇಸ್ ಮಾಡೋದಕ್ಕೆ ಶಾರ್ಟ್ ಫಿಲಮ್ಸಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ಗಳಲ್ಲಿ ಮಾಡಿದ್ರೆ ಎಲ್ಲರೂ ನೋಡೋದ್ರಿಂದ, ತುಂಬ ವ್ಯೂವರ್ಶಿಪ್ ಇರೋದ್ರಿಂದ ಎಲ್ಲ ಒಂದು ಕಡೆ ಅವ್ರು ಕಾಣ್ತಾರೆ, ಜನಗಳಿಗೆ ಪರಿಚಯ ಆಗ್ತಾ ಹೋಗ್ತಾರೆ. ಅದೊಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆಗಿದೆ. ನಾವು ಮಾಡ್ತಿರ್ಬೇಕಾದ್ರೆ ಅದು ಇರಲಿಲ್ಲ. ಬಟ್ ಇದೆಲ್ಲ ಆದರೂ ಕೂಡ ನಿರ್ಮಾಪಕ ದುಡ್ಡು ಹಾಕ್ತಾನಲ್ಲ, ನಿರ್ಮಾಪಕ ದುಡ್ಡು ಹಾಕಿದಾಗ ಅವ್ರ ಯೋಚನೆ ಒಂದೇ, ನನ್ನ ಹಾಕಿದ ದುಡ್ಡು ವಾಪಸ್ ಬರುತ್ತಾ, ನೀನು ನಮ್ಮ ಭಾರತೀಯ ಸಂಸ್ಕೃತಿ ರಾಯಭಾರಿ ಆಗ್ತೀಯೋ ಏನಾಗ್ತದೆ ನನಗೆ ಗೊತ್ತಿಲ್ಲ. ನಾನು 100 ಕೋಟಿ ಹಾಕಿದ್ರೆ 120 ಕೋಟಿ ತರ್ತೀಯ ಇಲ್ವ ಅಂತ ಕೇಳ್ತಾನ. ಅವನ ಅಷ್ಟೇ ಯೋಚನೆ ಅವ್ನಿಗೆ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಅವ್ನಿಗೆ, ಬೇರೆ ಇರೋಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ. ಯಾಕಂದ್ರೆ ಅಷ್ಟೆಲ್ಲ ತಿಳುವಳಿಕೆ ಮಾಡಿಕೊಂಡು ನಾನು ಕಳ್ಕೊಂಡ್ರೂ ಪರವಾಗಿಲ್ಲ, ನನ್ನ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಹಿಂದೂ ಸಂಸ್ಕೃತಿಯನ್ನು ಇಡೀ ಪ್ರಪಂಚ ತಿಳಿಸ್ಕೊಡ್ಬೇಕು ಅಂತ ಮಾಡೋಷ್ಟು ಉದಾರತನ ಇರಲ್ಲ. ಇಟ್ಸ್ ನಾಟ್ ದೇರ್ ಬಿಕಾಸ್ ಇಟ್ಸ್ ಕನ್ಫೈನ್ಡ್ ಟು ಇನ್ವೆಸ್ಟ್ಮೆಂಟ್. ಐ ಆಮ್ ಗೋಯಿಂಗ್ ಟು ಗೆಟ್ ಮೈ ಮನಿ ಬ್ಯಾಕ್. ಐ ಆಮ್ ಪೇಯಿಂಗ್ ದಿಸ್ ಹೀರೋ 30 crores, 10 crores, 5 crores. ಇಸ್ ಇಟ್ ವರ್ತ್ ಇಟ್? ವಾಪಸ್ ಬರ್ತದೆ ನನಗೆ. ನಾನು 100 ಕೋಟಿ ಮನೆ ಮಠ ಎಲ್ಲ ಮಾಡಿ 100 ಕೋಟಿ ಹಾಕ್ಬಿಟ್ಟು ನಾಳೆ ಬೆಳಗ್ಗೆ ಅವರೆಲ್ಲ ಚೆನ್ನಾಗಿರುತ್ತೆ, ನಾನು ಬೇದಿಗೆ ಹೋಗ್ಬಿಟ್ರೆ ಇಟ್ಸ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಇದೆ. ಸೊ ವಿ ಹ್ಯಾವ್ ಟು ಗೋ ಸ್ಲೋಲಿ. ಸೊ ಈಗ ಮಾಡ್ತಾ ಇದ್ದಾರೆ. ಈಗ ನಾನು ಹೇಳಿದ್ನಲ್ಲ, ಒಂದಂತೂ ನಿಜ, ನೀವು ಕಂಟೆಂಟ್ ಹುಡ್ಕೋಬೇಕು ಫಸ್ಟು. ಬೇಸಿಕಲಿ ಕಂಟೆಂಟ್ ಒಂದು ಎಲ್ಲರಿಗೂ ಅಪೀಲ್ ಆಗುವಂಥ ಕಂಟೆಂಟ್ಗಳು ತುಂಬ ಇದೆ. ಬೇಸಿಕಲಿ ನಿಮಗೆ ನಮ್ಮ ಸಾಮಾನ್ಯರಿಗೆ ಟಚ್ ಆಗುವಂತಹ, ನಾನು ಹೇಳಿದೆ, ಶೇಕ್ಸ್ಪಿಯರ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ಶೇಕ್ಸ್ಪಿಯರ್ಸ್ ನಾಟಕಗಳೆಲ್ಲ ದೆ ಡೆಲ್ಟ್ ವಿತ್ ಬೇಸಿಕ್ ಹ್ಯೂಮನ್ ಇಮೋಷನ್ಸ್, ಜಲಸಿ, ಆ್ಯಂಗರ್, ಆ್ಯಂಬಿಷನ್, ಈ ಥರದ್ದೇ ಒಂದು. ಸೊ 400-500 ವರ್ಷ ಆದರೂ ಕೂಡ ವೈ ಶೇಕ್ಸ್ಪಿಯರ್ ಇಸ್ ಸ್ಟಿಲ್ ರೆಲೆವೆಂಟ್ ಟುಡೇ ಇಸ್ ಬಿಕಾಸ್ ಇಟ್ ಡೆಲ್ಟ್ ವಿತ್ ಹ್ಯೂಮನ್ ಇಮೋಷನ್ಸ್ ವಿಚ್ ವಿಲ್ ನೆವರ್ ಬಿ ಔಟ್ಡೇಟೆಡ್. ಇಟ್ಸ್ ಆಲ್ವೇಸ್ ದೇರ್ ಆಸ್ ಲಾಂಗ್ ಆಸ್ ಹ್ಯೂಮನ್ಸ್ ಆರ್ ಅಲೈವ್. ಅದನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ರೆ, ಅದಕ್ಕೊಂದು ಅರ್ಥ ಇದ್ದರೆ ಖಂಡಿತ ಸಿನಿಮಾ ಗೆಲ್ಲುತ್ತೆ. ಸೊ ನನ್ನ ಪ್ರಕಾರ ಈಗ ತುಂಬ ಟ್ಯಾಲೆಂಟ್ಗಳಿದೆ. ನಾನು ಹೇಳ್ತಾನೆ ಅಲ್ಲ, ನಾನು ತುಂಬ ಹುಡುಗರ ಜೊತೆ ಕೆಲಸ ಮಾಡ್ತೀನಿ. ನಾನು ಎಲ್ಲ ಭಾಷೆಯಲ್ಲೂ ಮಾಡ್ತೀನಿ, ತಮಿಳಲ್ಲೂ ಮಾಡ್ತೀನಿ, ತೆಲುಗಲ್ಲೂ ಮಾಡ್ತೀನಿ, ಮಲಯಾಳಂ ಕೂಡ ಮಾಡಿದ್ದೀನಿ. ತುಂಬ ಯಂಗರ್ ಜನ್ರೇಷನ್, ತುಂಬ ಬುದ್ಧಿವಂತರುಗಳಿದ್ದಾರೆ, ತುಂಬ ತಿಳ್ಕೊಂಡಿದ್ದಾರೆ, ತುಂಬ ಆಸೆಗಳಿದೆ. ಅವ್ರೊಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆಗಬೇಕು ಟು ಶೋಕೇಸ್ ಅವರ ಟ್ಯಾಲೆಂಟನ್ನು ಆಗಲಿ, ಎಲ್ಲ ಒಂದು ಏನಾಗಲಿ. ಅದಕ್ಕೊಂದು ಈ ಥರದ್ದೆಲ್ಲ ಮಾಡಿದಾಗ, ಎಲ್ಲ ಒಂದು ಕಡೆ ಗುರುತಿಸಿದಾಗ ಮುಂದಕ್ಕೆ ಹೋಗೋದಕ್ಕೆ ಒಂದು ದಾರಿ ಆಗುತ್ತೆ ಖಂಡಿತವಾಗಿ. ಇನ್ನೀಗ ಪ್ರೇಕ್ಷಕರ ಸರದಿ, ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಅವರಿಬ್ರು ವೇದಿಕೆನಲ್ಲಿದ್ದಾರೆ, ಕೇಳಬಹುದು. ನಾನು ಕೇಶವರಾಜು ಅಂತ. ನಮಸ್ಕಾರ. What I wanted to know is the audience. I am talking of Kannada cinemas. Okay. ಅದು ನಾವು ಅವಾಗಿನ ಆಡಿಯನ್ಸ್ ಪುಟ್ಟಣ್ಣ ಕಣಗಾಲಾಗಲಿ, ಆಡಿಯನ್ಸ್ ವಾಸ್ ಡಿಫರೆಂಟ್. ಎನಿ ಮೂವೀಸ್ we were going to see the content proper ಹೋಗ್ತಾ ಇದ್ವಿ. ಈಗ ಆಡಿಯನ್ಸ್ I don't know how you can bring back our audience to see movies, Kannada movies. How you will bring back this audience? Like earlier we were just like that going for Putana, whoever.
ಈಗ ನಾವು ಹೋಗೋಕ್ಕೆ ಮನಸ್ಸು ಬರಲ್ಲ ಥಿಯೇಟರ್ಗಳಿಗೆ, ಸಿನಿಮಾ ನೋಡಬೇಕು. ಐ ಮೀನ್ ಹೌ ಯು ವಿಲ್ ಕ್ಯಾಪ್ಚರ್ ಅಸ್ ಟು ಬ್ಯಾಕ್ ಟು ಆಡಿಯನ್ಸು ಯಾವತ್ತೂ ಬದಲಾಗಿಲ್ಲ ನನ್ನ ಪ್ರಕಾರ. ಅವಾಗೆಲ್ಲ ತುಂಬ ನಾನು ಸಿನಿಮಾ ನೋಡ್ತಾ ಇದ್ವಿ, ಯಾಕಂದರೆ ಬೇರೆ ಯಾವ ಥರದ ಎಂಟರ್ಟೈನ್ಮೆಂಟ್ ಇರಲಿಲ್ಲ ನಮಗೆ. ಟಿ ವಿ ಇರಲಿಲ್ಲ, ನೆಟ್ಫ್ಲಿಕ್ಸ್ ಇರಲಿಲ್ಲ, ಅಮೆಝಾನ್ ಇರಲಿಲ್ಲ, OTTಗಳಿರಲಿಲ್ಲ. ನಮಗೆ ಎಂಟರ್ಟೈನ್ಮೆಂಟ್ ಅಂದರೆ ಸಿನಿಮಾ ಒಂದೇ. ಸೊ ಯಾವಾಗ ಎಲ್ಲರೂ ಥಿಯೇಟ್ರಿಗೆ ಹೋಗ್ತಾ ಇದ್ವಿ. ಈಗ ಎಲ್ಲ ಬದಲಾಗ್ಬಿಟ್ಟಿದೆ. ಸಿನಿಮಾ ರಿಲೀಸ್ ಆದರೆ ತುಂಬ ಚೆನ್ನಾಗಿದೆ, ಇದನ್ನು ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತ ಹೋಗಿ ನೋಡ್ತಾರೆ ಹೊರತುವೆ. ಇಲ್ಲ ಅಂತಂದರೆ ಬರ್ತೆ ಬಿಡಿ ಆ TVನಲ್ಲಿ ನೋಡೋಣ, ಆ ಥರ ಆಯಿತು, ಅದಕ್ಕೆ ಯಾಕೆ 300 ರೂಪಾಯಿ ಖರ್ಚು ಮಾಡಬೇಕು ಅಂತಲೇ ಇರ್ತಾರೆ. ಸೊ ಆ ಥರದ್ದೆಲ್ಲ ತುಂಬ ಬದಲಾವಣೆ, ಅಪ್ಡೇಟ್, ಥಿಂಗ್ಸ್ ಆಫ್ ಚೇಂಜ್ ಅ ಲಾಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಬಟ್ ಆದರೂ ಹೇಳ್ತೀನಿ, ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅವೆಲ್ಲವನ್ನು ಬಿಟ್ಟು ಪ್ರೇಕ್ಷಕರು ಬರ್ತಾರೆ ಸಿನಿಮಾಕ್ಕೆ. ಅದನ್ನು ಮಾಡೋದು ನಮ್ಮ ಕೈಯಲ್ಲಿ ಬಿಟ್ಟಿದ್ದು. ನಾನು ಅಲ್ಟಿಮೇಟ್ಲಿ ಬರೋದು ವಾಪಸ್ ನಮಗೇ, ಅಂದರೆ ಸಿನಿಮಾ ನಿರ್ದೇಶಕರಿಗೆ, ಸಿನಿಮಾದವರಿಗೆ ಇದೇ ಬರೋದು. ಯಾಕೆಂದರೆ ನೀವು ಏನೇ ಹೇಳಿದ್ರು, ನಾ ಹೇಳ್ಬೋದು ಅಯ್ಯೋ ಇದರಲ್ಲಿ ಅಮೆಝಾನ್ಲಿ ಬರುತ್ತೆ, ಇನ್ಯಾವುದ್ರಲ್ಲೂ ಬರುತ್ತೆ, ನೋಡ್ಕೊಳ್ಳೋಣ ಅಂತ ಹೇಳ್ಬೋದು. ಆದರೆ ಸಿನಿಮಾ ಚೆನ್ನಾಗಿದ್ದರೆ ಜನ ಥಿಯೇಟ್ರಿಗೆ ಬಂದು ನೋಡ್ತಾರೆ, ಯಾವಾಗಲೂ ನೋಡಿದ್ದಾರೆ. ಈಗ ರಾಜ್ಕುಮಾರ್ ಅವ್ರ ಸಿನಿಮಾಗಳನ್ನ ನೋಡ್ತಾ ಇದ್ರು, ಪುಟ್ಟಣ್ಣ ಅವ್ರು ನೋಡ್ತಿದ್ರು, ವಿಷ್ಣುವರ್ಧನ್ ಅವ್ರು ನೋಡ್ತಾ ಇದ್ರು. ಈಗ ಜೊತೆಗೆ ಈಗ ಬೇರೆ ಥರದ ಕತೆಗಳನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಈಗ ಸಿನಿಮಾದಲ್ಲೇ ಮೇಕಿಂಗಲ್ಲೇ ಬದಲಾವಣೆ ಆಗಿದೆ. ಯಾಕೆಂದರೆ ಸಿನಿಮಾ ಸ್ಪೀಡ್ ಬದಲಾಗಿದೆ, ನೆರೇಷನ್ ಸ್ಪೀಡ್ ಬದಲಾಗಿದೆ, ಪ್ರೆಸೆಂಟೇಷನ್ ಬದಲಾಗಿದೆ. ಟೆಕ್ನಿಕಲಿ ವಿ ಆರ್ ಮಚ್ ಮೋರ್ ಅದು ಅಹೆಡ್. ಅವಾಗಿನ ಟೆಕ್ನಿಕಾಲಿಟೀಸ್ಗೆ ಈಗೂ ಸಂಬಂಧನೇ ಇಲ್ಲ, ತುಂಬ ಮುಂದೆ ಹೋಗಿದೆ. ಈಗ CG ಅಂತಾರೆ, ಏನೋ ಬಂದ್ಬಿಟ್ಟಿದೆ. ಸೊ ಎಲ್ಲವನ್ನೂ ಡಿಮಾಂಡ್ ಮಾಡ್ತಾರೆ. ಯಾಕೆಂದರೆ ನಿಮಗೆ ನೋಡಿರಿ, ಸಿಂಪಲ್ ಲಾಜಿಕ್ ಹೇಳ್ತೀನಿ. ಒಂದು ಇಟ್ಕೊಂಡು, ರಿಮೋಟ್ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ 1 ಕೋಟಿ ಸಿನಿಮಾ, ಹೀಗೆ ಪ್ರೆಸ್ ಮಾಡಿದ್ರೆ 300 ಕೋಟಿ ಸಿನಿಮಾ, ಯಾವ್ದು ನೋಡ್ತೀರಾ? ಎಲ್ಲವೂ ಸಿಗುತ್ತಲ್ಲ ನಿಮಗೆ, ಅಲ್ವಾ? ಸೊ ಇಟ್ ಈಸ್ ವೆರಿ ಚಾಲೆಂಜಿಂಗ್ ಫಾರ್ ಫಿಲ್ಮ್ ಮೇಕರ್ಸ್ ಆಲ್ಸೋ. ಯು ಹ್ಯಾವ್ ಟು ಕಾಂಪೀಟ್ ವಿತ್ ಆಲ್ ದಿಸ್ ಆ್ಯಂಡ್ ಸ್ಟಿಲ್ ವಿನ್. ಸೊ ದ ಓನ್ಲಿ ವೇ ಯು ಕ್ಯಾನ್ ವಿನ್ ಈಸ್ ಹ್ಯಾವಿಂಗ್ ಗುಡ್ ಕಂಟೆಂಟ್, ನಥಿಂಗ್ ಎಲ್ಸ್. ಕಂಟೆಂಟ್ ನಾನು ಮಾಡಬೇಕಂತ ಹೇಳ್ತಾ ಇದ್ದೆ. ಗೃಹಭಂಗ ನೋಡ್ತಾ ಇದ್ದಾರೆ ಎಲ್ಲರೂ, ತುಂಬ ಜನ. 20 ವರ್ಷದ ಮೇಲಾಯಿತು ಗೃಹಭಂಗ ಮಾಡಿ. ಇವತ್ತು ಕೂಡ ಲಕ್ಷಾಂತರ ಜನ ನೋಡಿದ್ದಾರೆ. ಸೊ ಕಂಟೆಂಟ್ ಹ್ಯಾಸ್ ಆಲ್ವೇಸ್ ಹ್ಯಾವ್ ವ್ಯಾಲ್ಯೂ. ಅದು ಬದಲಾಗೋದೇ ಇಲ್ಲ. ನಾವು ಕನ್ವಿಕ್ಷನಿಂದ ಸಿನಿಮಾ ಮಾಡಬೇಕಷ್ಟೆ. ಕನ್ವಿಕ್ಷನ್ ಇಲ್ಲದೆ ಬೇರೆ ಥರದ ಯೋಚನೆಗಳು ಮಾಡ್ಕೊಂಡು ಸಿನಿಮಾ ಮಾಡಿದಾಗ ನಿಮಗೆ ಸಿನಿಮಾ ಮಾಡೋದ್ರ ಬಗ್ಗೆ ಕನ್ವಿಕ್ಷನ್ ಇರಲ್ಲ. ಇದನ್ನು ವ್ಯಾಪಾರ ಅಂತ ಮಾಡಿದಾಗ ಹೊಡೆತ ಬೀಳೋದು ಗ್ಯಾರಂಟಿ. ಕನ್ವಿಕ್ಷನ್ ಇಟ್ಕೊಂಡು ಮಾಡಿದ್ರೆ ಒಂದಲ್ಲ ಒಂದು ರೀತಿ ಗೆಲ್ತೀವಿ. ಸ್ವಾತಂತ್ರ್ಯ ನಂತರ ಕೂಡ ಸುಮಾರು ದಶಕಗಳ ಕಾಲ ಈ ನಮ್ಮ ಹಿಂದುತ್ವ ಅಥವಾ ಭಾರತೀಯತೆ ಅನ್ನುವ ಸಿನಿಮಾಗಳನ್ನ ತುಂಬಾ ವ್ಯವಸ್ಥಿತವಾಗಿ ಸೈಡ್ ಲೈನ್ ಮಾಡುವ ಒಂದು ವ್ಯವಸ್ಥೆ ಇತ್ತು. ಕಳೆದ 10 ವರ್ಷಗಳಲ್ಲಿ ಇದು ಸ್ವಲ್ಪ ಬದಲಾವಣೆ ಆಗಿದೆ. ನಿರೀಕ್ಷಿತ ಮಟ್ಟದಲ್ಲೇನೂ ಆಗಿಲ್ಲ. ಯಾಕಂದ್ರೆ ಆ ಒಂದು ವ್ಯವಸ್ಥೆ ಅಷ್ಟು ಸುಲಭವಾಗಿ ಅದು ಹೋಗಿದೆ. ಇದನ್ನ ಬದಲಾವಣೆ ಮಾಡೋದಕ್ಕೆ ಪರಿಣಾಮಕಾರಿಯಾಗಿ ಏನ್ ಮಾಡಬೇಕು ನಾವು? ಈ ಪ್ರಶ್ನೆ ಕೇಳೋದಕ್ಕೆ ಧನ್ಯವಾದ. ಈ ಲೊಕೇಶನ್ ಕೇಶವ್ ಕೃಪಾ ಅಲ್ಲಿ ಈ ದಿನ ಈ 3-4 ಗಂಟೆ ನಾವು ಸ್ಪೆಂಡ್ ಮಾಡಿದ್ದೀವಿ. ಲೆಟ್ ಇಟ್ ಬಿ ಹಿಸ್ಟಾರಿಕಲ್ ಇವೆಂಟ್. ಇದು ನನ್ನ ರಿಕ್ವೆಸ್ಟ್. ಲೆಟ್ ದಿಸ್ ಬಿ ಅ ಹಿಸ್ಟಾರಿಕಲ್ ಇವೆಂಟ್. ಲೆಟ್ ಅಸ್ ಜಾಯಿನ್ ಹ್ಯಾಂಡ್ಸ್ ಟು ಮೇಕ್ ಸಿನಿಮಾ, ಟು ಪ್ರಮೋಟ್ ಸಿನಿಮಾ, ಟು ಪುಟ್ our heart and soul in going and watching and supporting and creating films that support and encourage our cultural stories. ಈಗ ಚಿಕ್ನಿ ಚಮೇಲಿ ಅಂಡ್ ಮುನ್ನಿ ಬದ್ನಾಮ್ ಈ ಸಿನಿಮಾ ನೋಡೋಕ್ಕೆ ಬಿಟ್ಬಿಡಿ ಸರ್, ಎಲ್ಲ ಬಿಟ್ಬಿಡಿ. ಜಸ್ಟ್ ಅಬ್ಯಾಂಡನ್ ದಿಸ್ ಕೈಂಡ್ ಆಫ್ ಫಿಲ್ಮ್ಸ್. ಈ ಥರ ಈವೆಂಟ್ಸ್ನ ಜಾಸ್ತಿ ಕ್ರಿಯೇಟ್ ಮಾಡಿ. ಇವತ್ತು 1 ಇವೆಂಟ್ ಆಗಿದೆ. ಎವ್ರಿ ಮಂತ್ ದೇರ್ ಶುಡ್ ಬಿ ಸಮಥಿಂಗ್. ಇಲ್ಲಿಂದ ಏನು ಶುರು ಆಯಿತು ರಾಜೇಶ್ ಪದ್ಮಾವತಿ, ದಿಸ್ ಶುಡ್ ಹ್ಯಾಪನ್ ಇನ್ ಎವ್ರಿ ಸಿಟಿ ಇನ್ ದ ಕಂಟ್ರಿ. ಪ್ರತಿಯೊಂದು ಜಾಗೆಯಲ್ಲಿ ಸಿನಿಮಾ ಆಯಾಮ್ ಇದೆ, ಪ್ರಚಾರ ವಿಭಾಗ ಇದೆ. ಈ ಥರ ಇವೆಂಟ್ಸ್ನ ವೇರ್ ವಿ ಹ್ಯಾವ್ ಫಿಲ್ಮ್ಸ್ ಆನ್ ಸನಾತನ್ ಧರ್ಮ ಆ್ಯಂಡ್ ಆನ್ ಇಂಡಿಯನ್ ಕಲ್ಚರ್, ಈ ಥರ ಫಿಲ್ಮ್ಸ್ನ ಪ್ಲ್ಯಾಟ್ಫಾರ್ಮ್ ಕೊಡಿ. ಆವಾಗ ಈ ಆಡಿಯನ್ಸ್ ಬೇಸ್ ಡೆವಲಪ್ ಆಗುತ್ತೆ. ಆಸ್ ಸರ್ ಸೆಡ್, ದಿಸ್ ಈಸ್ ದಿ ದಿ ಆಡಿಯನ್ಸ್ ಇಸ್ ಅವರ್ ಕರ್ತಾ ಧರ್ತಾ. ಇಟ್ ಈಸ್ ಆಲ್ ಫಾರ್ ಯು ದ್ಯಾಟ್ ವಿ ವರ್ಕ್. ಈಗ ನಾನೇ ಸಿನಿಮಾ ಮಾಡಿ, ನಾನೇ ಎಲ್ಲ ಮಾಡಿ ನನ್ನ ಪಾಕೆಟಲ್ಲಿ, ನನ್ನ ಲ್ಯಾಪ್ಟಾಪಲ್ಲಿ ಇಡಬೇಕಾದರೆ, ಇಟ್ಸ್ ಅ ವೇಸ್ಟ್ ಆಫ್ ದ ಪ್ರೊಡ್ಯೂಸರ್ಸ್ ಮನಿ, ಮೈ ಟೈಮ್, ಎಫರ್ಟ್. ಇಟ್ಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ಟು ಮೇಕ್ ಅ ಫಿಲ್ಮ್. ಈವನ್ ಇಫ್ ಟು ಮೇಕ್ ಅ ಬ್ಯಾಡ್ ಫಿಲ್ಮ್, ಇಟ್ಸ್ ಅ ಲಾಟ್ ಆಫ್ ವರ್ಕ್, ಲಾಟ್ ಆಫ್ ಮನಿ, ಟೈಮ್, ಎಫರ್ಟ್.
ಇಷ್ಟೊಂದು ಜನನ ನಂಬಿಕೆ, ಆ್ಯಕ್ಟರ್ಸ್ ಎಲ್ಲ ಅವ್ರ ಕರಿಯರ್ ನಮ್ಮ ಕೈಯಲ್ಲಿ ಕೊಟ್ಬಿಡ್ತಾರೆ. ಐ ಟ್ರಸ್ಟ್ ಯು, ಗೋ ಅಹೆಡ್. ಸೊ ವೈ ಕಾಂಟ್ ವಿ ಚಾನಲೈಸ್ our audience's faith, their limited resources or their time, energy towards films that support Hindu and Bharatvarsh? ಈ ಥರ ಸಿನಿಮಾನ ಇಡೀ ಪ್ರಪಂಚಕ್ಕೆ ತಗೊಂಡು ಹೋಗಬೇಕಾದ್ರೆ ನಮ್ಮ ಕೈಯಲ್ಲಿ ಇದೆ. ಆ್ಯಸ್ ಅನ್ ಆಡಿಯನ್ಸ್, ಐ ರಿಕ್ವೆಸ್ಟ್ ಯು ಆಲ್ ಟು ಫಸ್ಟ್ ರಿಜಿಸ್ಟರ್ at this registration desk so that we know you are like-minded audience. We are part of a group called Rasa Grahana, where we did workshop ಮಾಡಿದೀವಿ. ಇಷ್ಟೊಂದು ಜನ 16 people, we trained them in film making. ಬರೀ ಸಿನಿಮಾ ನೋಡಂಗಿಲ್ಲ, ಮಾಡಿ ಕಥೆ ಹೇಳಿ, ನೀವೇ ಕಲ್ತ್ಕೊಡಿ ಹೇಗೆ ಕಥೆ ಮಾಡ್ಬೋದು. ಇವಾಗ ಸಿನಿಮಾ ಇಸ್ ನಾಟ್ ಜಸ್ಟ್ ಫಾರ್ ದಿ ಎಲಿಟ್ ಅಲ್ವಾ, ಎಲ್ಲ ಕೈಲಿ ಯಾರು ಬೇಕಾದ್ರೆ ಸಿನಿಮಾ ಮಾಡ್ಬೋದು ಅಲ್ವಾ ಸರ್? ನೆವರ್ ವಾಸ್ ಫಾರ್ ದ ಎಲಿಟ್. It was not, there was a time when ಒಂದು why don't you have to be like a god to be able to act or be in a cinema? ಇವಾಗ ಹಾಗೆ ಇಲ್ಲ. ಇವಾಗ cinema is in your approach. So why can't a lot of us take this pledge today? ಈ ಥರ ಫಿಲ್ಮ್ಸ್ನ ನೀವು ನೋಡಿದ್ದೀರಿ, ಫಿಲ್ಮ್ಸ್ ಅಷ್ಟು ಚೆನ್ನಾಗಿತ್ತು. ಲಕ್ಷ್ಮಿ ಸರ್ ಏನು ಸಿನಿಮಾ ಮಾಡಿದ್ದೀರಿ ಸರ್, ಧನ್ಯವಾದ. ಪ್ಲೀಸ್ ಸ್ಟ್ಯಾಂಡ್ ಅಪ್, ಲುಕ್ ಆಟ್ ದ ಡೈರೆಕ್ಟರ್, ಈ ಸಚ್ ಅ ಹಂಬಲ್ ಪರ್ಸನ್. ಈ ಥರ ಟ್ಯಾಲೆಂಟ್ನ ಮುಂದೆ ತಗೊಂಡು ಹೋಗ್ಬೇಕಾದ್ರೆ ಯಾರ ಜವಾಬ್ದಾರಿ? ಇದು ನಮ್ಮ ಜವಾಬ್ದಾರಿ ಸರ್, ನಿಮ್ಮದು ನಮ್ಮದು ಜವಾಬ್ದಾರಿ. ಲೆಟ್ಸ್ ನಾಟ್ ಓ ಸರ್ ಆಯಿತು ಚೆನ್ನಾಗಿತ್ತು ಬಾಯ್ ಬಾಯ್ ಅಲ್ಲ. ನೆಕ್ಸ್ಟ್ ಏನು ಮಾಡೋಣ? ಒಟ್ಟಿಗೆ ಸೇರಿ ನಿಮ್ಮ ಹತ್ರ ಕಥೆ ಇದೆಯಾ ಯಾವುದು? ನಿಮ್ಮ ಊರು ಯಾವುದು? ಅಲ್ಲಿ ಯಾವುದು ಕಥೆ ಇದೆಯಾ? ಹಳಿ ಕಥೆ ಇದೆಯಾ? ನಿಮ್ಮ ಹತ್ರ ಯಾವುದು ಹೊಸ ಕಥೆ ಇದೆಯಾ? ಯಾರ ಹತ್ರ ಏನು ಕಥೆ ಇದ್ದರೆ ತಗೊಂಡು ಒಂದು ಸೆಲೆಕ್ಷನ್ ಮಾಡಿ ಎಲ್ಲ ಸ್ವಲ್ಪ ರಿಸೋರ್ಸಸ್ನ ಸೇರಿ ಇನ್ನೊಂದು ಸಿನಿಮಾ ಮಾಡೋಣ. ನನ್ನ ಫಿಲ್ಮ್ ಈಗ ಓಲಿ ಬಂದು ಒಂದು ಚಿಕ್ಕ ಸಿನಿಮಾ ಇವಾಗ ಆಲ್ಮೋಸ್ಟ್ 7 ಕಂಟ್ರೀಸಲ್ಲಿ ಸೆಲೆಕ್ಟ್ ಆಗಿದೆ ಫಿಲ್ಮ್ ಫೆಸ್ಟಿವಲ್ಸಲ್ಲಿ. ಇಟ್ಸ್ ಅ ಸಿಂಪಲ್ ಸ್ಟೋರಿ ಆಫ್ ಅ ಬಾಯ್. ಈಗ ಕತೆ ಹೇಳಬೇಕಾದ್ರೆ ಕ್ಯಾರೆಕ್ಟರ್ ಡ್ರಿವನ್ ಸ್ಟೋರಿ, ಆಸ್ ಐ ಸೆಡ್ ಅರ್ಲಿಯರ್. ಇಫ್ ವಿ ಪ್ಲೇ ನಾಟ್ ಫ್ರಮ್ ಓ ವಿ ಆರ್ ಹಿಂದೂ, ಓ ವಿ ಆರ್ ಭಾರತವರ್ಷಿ, ಓ ವಿ ಆರ್ ಇಂಡಿಯನ್ಸ್, ಆ ಥರ ಬೇಡ, ಯಾರಿಗೆ ಇಷ್ಟ ಆಗಲ್ಲ. ನೀವೀಗ ಇಂಡಿಯನ್ ಹಿಂದೂ ಯಾವ ಕಥೆ ಈ ಥರ ಮಾಡಿದರೆ ತುಂಬ ಏನೋ ವಾಟ್ ಇಸ್ ದಟ್ ವರ್ಡ್, ಪ್ರಾಪಗ್ಯಾಂಡ ಹೇಳಿ ಫಾರಿನಲ್ಲಿ ಹೋಗಲ್ಲ. ಇಟ್ ವಿಲ್ ಹ್ಯಾವ್ ಅ ವೆರಿ ಸ್ಮಾಲ್ ಆಡಿಯನ್ಸ್. ಕಥೆ ಹೇಗಿರಬೇಕು ಅಂದರೆ ಪ್ರತಿಯೊಂದು ಕಲ್ಚರ್ ಸೊಸೈಟಿಯಲ್ಲಿ ಅವರಿಗೆ ರೀಚ್ ಆಗಬೇಕು, ಸೋಲ್ ಲೆವೆಲಲ್ಲಿ ನಾವು ರೀಚ್ ಆಗಬೇಕು. ಸೊ ದೇರ್ ಫೋರ್ ಲೆಟ್ಸ್ ಗೆಟ್ ಟುಗೆದರ್, ಲೆಟ್ಸ್ ಥಿಂಕ್ ಮೋರ್, ಲೆಟ್ಸ್ ಸ್ಟಾರ್ಟ್ ಸಪೋರ್ಟಿಂಗ್ ಸಚ್ ಫಿಲ್ಮ್ಸ್ ಮೋರ್, let's start creating such films more. In Rasa Grahana we have that provision. I request you all to please meet people sitting here, Mamta ji, Raghavendra ji, Shailesh ji, Vineet ji. They are all people who are supporting cinema and creating. Rajesh Padmar ji. With these people we are able to create films and do this kind of events. Let's do more and more. Idi country alli iga next year varege 100 such events should be happening. Please support. I have a good content. ನಾನು ಒಂದು ಸ್ಟೋರಿ ಬರ್ತಿದ್ದೀನಿ. ಚಿಕ್ಕಮಗಳೂರು, ಕೆಮ್ಮಣ್ಣುಗುಂಡಿ, ಕಲ್ಲತ್ಗಿರಿ, ಕುದುರೆಮುಖ, ಆ ಥರ ಲೊಕೇಶನ್ in anywhere in the world you would get that location. It's a beautiful nature location. I want to shoot over there. But ನಾನು ಶೂಟಿಂಗ್ ಎಲ್ಲ ಶೆಡ್ಯೂಲ್ ಎಲ್ಲ ಪ್ಲಾನ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. But the thing is, post production is costly than my shooting schedule. ಅಂದ್ರೆ ನನ್ನ ಶೂಟಿಂಗ್ ಬಜೆಟ್ ಏನಿದೆ, ಇಷ್ಟು VFX ಆಗಲಿ, ಡಬ್ಬಿಂಗ್ ಆಗಲಿ, ಮಿಕ್ಸಿಂಗ್ ಆಗಲಿ, it's too costly. I mean, we are lag behind international this, but the budget is equal to the international market. Why it is so? So we question for both. So now what can we do? Adana minimize madre, we get a good budget and we'll get the producer will come and we can I mean shoot more movies and it will be compared to the international level also. So what will be your suggestion to reduce that rate? I mean mixing post production rate. You learn it and do it yourself. ಅಲ್ಲ, ಇದು ಭಾಳ ಪ್ರಾಕ್ಟಿಕಲ್ ಪ್ರಾಬ್ಲಮ್ಮು. ಅದು ಸಾಲ್ವ್ ಮಾಡೋದು, ಯಾಕೆಂತಂದರೆ ಪೋಸ್ಟ್ ಪ್ರೊಡಕ್ಷನ್ ಯಾವಾಗಲೂ ಎಕ್ಸ್ಪೆನ್ಸಿವ್ ಆಗೇ ಆಗುತ್ತೆ ನಿಮಗೆ. ಯಾಕೆಂದರೆ ಶೂಟಿಂಗ್ ಮಾಡ್ತಾ ಕ್ಯಾಮ್ರಾ ಆನ್ ಆಗುತ್ತೆ, ಆ್ಯಕ್ಟ್ ಮಾಡ್ತಾರೆ, ಮುಗಿದೋಗುತ್ತೆ. ಅವತ್ತಿನ ಶೂಟಿಂಗ್ ಅವತ್ತು ಮುಗಿದೋಗುತ್ತೆ. ಆ ಶೂಟಿಂಗ್ ಮಾಡಿದ ಮೇಲೆ ಇದು ಶುರುವಾಗುತ್ತಲ್ಲ, ಪೋಸ್ಟ್ ಪ್ರೊಡಕ್ಷನ್ ಶುರುವಾಗುತ್ತಲ್ಲ, ಆವಾಗ ಖರ್ಚುಗಳು ಬರೋಕ್ಕೆ ಶುರುವಾಗುತ್ತೆ. ಅದನ್ನು ಹೇಗೆ ಅದನ್ನು ಕಡಿಮೆ ಮಾಡ್ಕೋಬೋದು ಅನ್ನೋದು ಅವರವರ ಶಕ್ತಿಗೆ ಬಿಟ್ಟಿದ್ದು. ಅದಂದರೆ ನೀವು ಆಲೋಚನೆ ಪ್ರಕಾರ ನೀವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀರ, ಇದನ್ನು ಯಾವ ರೀತಿ ನೀವು ಮಾಡ್ಕೋಬೋದು, ಇದು ಬೇಕಾ ಬೇಡವಾ, ಇದು ಇಲ್ಲದೆ ಮಾಡಬಹುದಾ, ಅಥವಾ ಒಂದು 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 ಯಾರ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು
ಯಾರ ಹತ್ರ ಮಾತಾಡಿಕೊಂಡು ಒಂದು ರೆಗ್ಯುಲರಾಗಿ ಮಾಡ್ತೀನಿ ಅಂದ್ಕೊಂಡು, ಯಾಕೆಂದರೆ ಎಲ್ಲ ಕಡೆನೂ ಎಕ್ಸ್ಪೆನ್ಸಿವ್. ನೀವು ದ ಮೊಮೆಂಟ್ ಯು ಎಂಟರ್ ಎ ಸ್ಟುಡಿಯೋ ಇಟ್ ಬಿಕಮ್ಸ್ ಎಕ್ಸ್ಪೆನ್ಸಿವ್. ಅದನ್ನು ಐದರ್ ದ ಗೌರ್ಮೆಂಟ್ ಶುಡ್ ಹೆಲ್ಪ್ ಇಟ್, ಸಹಾಯ ಮಾಡಬೇಕು, ಸರ್ಕಾರ ಸಹಾಯ ಮಾಡಬೇಕು, ಅಥವಾ ಏನಾದ್ರು ಫಂಡಿಂಗ್ ಮಾಡಬೇಕು, ಅಥವಾ ನೀವು ಕ್ರೌಡ್ ಫಂಡಿಂಗ್ ಮಾಡಿಕೊಂಡು ನಿಮ್ಮ ಒಬ್ಬರ ಕೈನಲ್ಲೇ ತೊಂದರೆ ಆಗದೆ ಇರೋ ಥರ ಒಂದು 4-5 ಜನ 6-6 ಜನ ಸೇರಿಕೊಂಡು ಮಾಡಿಕೊಂಡು ಆ ಥರ ಮಾಡಬೇಕು. ಯಾಕಂದರೆ ಇವಾಗ ಆ್ಯಕ್ಚುಲಿ ಅಂತಂದರೆ ತುಂಬ ಶುರುವಾಗಿದೆ. ಈಗ ನಿಮಗೆ ಸ್ಟುಡಿಯೋಗಳೇ ಈ ಥರದ್ದು ಬೇಕಾದಷ್ಟು ಇರೋದ್ರಿಂದ ಕಾಂಪಿಟೇಟಿವ್ ಪ್ರೈಸ್ಗಳಲ್ಲಿ ನಿಮ್ಗೆ ಸಿಗ್ಬೋದು. ಅದನ್ನು ಪೂರ್ತಿ ರೆಡ್ಯೂಸ್ ಮಾಡ್ಕೊಂಡು ಏನೂ ಮಾಡದೆ ಅದು ನನಗೂ ಗೊತ್ತಾಗಲ್ಲ ಏನು ಮಾಡೋದು ಅಂತ. ಯಾಕಂದರೆ ಅದು ಖರ್ಚು ಆಗೇ ಆಗುತ್ತೆ. ಎಷ್ಟು ಖರ್ಚು ಕಡಿಮೆ ಮಾಡ್ಬೋದು, ಇಲ್ಲಿ ಬೇಕಾ ಬೇಡವಾ ಅನ್ನೋದನ್ನು ನೀವು ಶೂಟಿಂಗ್ ಮಾಡ್ತಾನೆ ಡಿಸೈಡ್ ಮಾಡಿಕೊಂಡ್ರೆ, ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ, ಆವಾಗ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ಯು ಕ್ಯಾನ್ ಬ್ರಿಂಗ್ ಡೌನ್ ಯುವರ್ ಬಜೆಟ್ ಆ್ಯಂಡ್ ಕಾಸ್ಟ್. ಅಷ್ಟರ ಮಟ್ಟಿಗೆ ಹೇಳಬಲ್ಲೆ ನಾನು ವಿದ್ಯಾರ್ಥಿಯಾಗಿದ್ದಾಗ ಶ್ರೀಗಂಧದ ಸ್ಮಗ್ಲಿಂಗ್ ಅನ್ನ ನಿಲ್ಲಿಸುವಂತ ಗಂಧದ ಗುಡಿ ನೋಡಿದ್ದೆ. ನಾನು ರಿಟೈರ್ಡ್ ಆಗುವಾಗ ರಕ್ತಚಂದನವನ್ನ ಸ್ಮಗಲ್ ಮಾಡೋದನ್ನ ವೈಭವೀಕರಿಸುವಂತ ಪುಷ್ಪ ನೋಡಿ. ಈ 40 ವರ್ಷಗಳಲ್ಲಿ ಈ ಒಂದು ಪ್ರೇಕ್ಷಕರ ಮನೋಭಾವನೆಯಲ್ಲಿರುವಂತ ತಲ್ಲಣ ಇದೆ. 40 ವರ್ಷ ಆಗಿದೆ ಇದು ಡಿಕ್ಲೈನ್ ಆಗೋದಕ್ಕೆ. ಬಹುತೇಕ ನಾವು ಪುನಃ ಆ ಲೆವೆಲ್ಗೆ ತಗೊಂಡು ಹೋಗುವಂತ ರೀತಿಯಲ್ಲಿ ಯಾವ ರೀತಿಯ ಪ್ರಯತ್ನ ಮಾಡ್ಬೇಕು. ಯಾಕಂದ್ರೆ ಇದು ಇನ್ನೂ 30 ವರ್ಷ ಬೇಕು ನಮಗೆ. ಆ ರೀತಿ ಈಗ ಶುರು ಮಾಡಿದ್ರೆ ಆ ರೀತಿ ಈಗ ಶುರು ಮಾಡಿ ಇನ್ನೂ 30 ವರ್ಷ ಬೇಕು. ಈ 30 ವರ್ಷಗಳನ್ನ ಯಾವ ರೀತಿ ನಾವು ಪ್ರಾರಂಭ ಮಾಡಬಹುದು ಅಂತ ತಮಗನ್ಸುತ್ತೆ? ನೀವು ಹೇಳಿದ ಪಾಯಿಂಟ್ ಭಾಳ ನಿಜ. ಯಾಕೆಂದರೆ ಈಗ ನೋಡಿ, ನಮ್ಮಲ್ಲಿ ಒಂದು ಶುರುವಾಗಿತ್ತು ಅಂತಂದರೆ ಒಳ್ಳೆ ಸಿನಿಮಾಗಳನ್ನು ನೋಡುವಂಥ ಒಂದು ಪ್ರೇಕ್ಷಕ ವರ್ಗ ಶುರುವಾಗಿತ್ತು. ನಾನು ಹೇಳ್ತಾ ಇರೋದು ನೀವು ಚೋಮಂದುಡಿ ಆಗ್ಬೋದು, ಅಥವಾ ಆ ಥರದ ಸಿನಿಮಾಗಳು, ಕನ್ನೇಶ್ವರ ರಾಮ ಆಗಿರ್ಬೋದು, ಬರ ಆಗಿರ್ಬೋದು, ಅಥವಾ ತಬ್ಬಲಿನ ಮಗನೇ ಅಂತ ಆ ಥರ ಸಿನಿಮಾಗಳು ಬಂತು. ಆ ಥರ ಸಿನಿಮಾಗಳು ಬಂದಾಗ ನನಗೆ ಇನ್ನೂ ಜ್ಞಾಪಕ ಇದೆ, ಹಂಸಗೀತೆ ಬಂತು. ಆ ಸಿನಿಮಾಗಳು ಬಂದಾಗ 50 ದಿನ ಓಡ್ತಾ ಇತ್ತು ಸಿನಿಮಾಗಳು ಥಿಯೇಟ್ರ್ಗಳಲ್ಲಿ. ನಾವೇ ಹೋಗಿ ನೋಡಿದ್ದೀವಿ. ಇವತ್ತು ಆ ಥರ ಸಿನಿಮಾಗಳು ನೋಡ್ತಲ್ಲ ಅಂತಂದರೆ, ಅಲ್ಲಿ ತನಕ ಬಂದಂಥ ಸಿನಿಮಾಗಳು ಅದನ್ನು ಬೆಳೆಸಲಿಲ್ಲ ಅವರು. ಅಂದರೆ ಅದೇ ಥರ ಸಿನಿಮಾಗಳನ್ನು ಇನ್ನೊಂದು 10 ವರ್ಷ ಬೆಳೆಸಿದ್ರೆ ಪ್ರೇಕ್ಷಕರ ವರ್ಗದ ಟೇಸ್ಟ್ ಬದಲಾಗಿರೋದು. ಅಂದರೆ ಬದಲಾಗೋದಂದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಬೆಟರ್ ಅಂತ ಹೇಳ್ತಾ ಇರೋದು. ಅದು ಹೋದ್ಮೇಲೆ ಮತ್ತೆ ನೀವು ವೆಂಟ್ ಬ್ಯಾಕ್ ಟು ದ ರಟ್ ವಾಪಸ್ಸು. ನೀವು ಪ್ರೇಕ್ಷಕರಿಗೆ ಇದನ್ನೇ ಕೊಡ್ತಾ ಹೋದರೆ ಬೇರೆ ಏನು ಅಂತ ಗೊತ್ತಾಗ್ತಾನೆ. ಇದು ಒಳ್ಳೆಯದು ಕೆಟ್ಟದ್ರಲ್ಲಿ ನೀವು ಒಳ್ಳೆಯದು ತೋರಿಸ್ದಾಗಲ್ಲ ನಿಮ್ಗೆ ಕೆಟ್ಟದ್ದು ಗೊತ್ತಾಗೋದು. ನೀವು ಕೆಟ್ಟದ್ದೇ ತೋರಿಸ್ತಾ ಹೋದರೆ ಅದೇ ಸರಿ ಇನ್ಕೊಂಡ್ಬಿಡ್ತದೆ. ಸೊ ಹಾಗಾಗಿ ಒಳ್ಳೇದು ನೋಡೋಕ್ಕೆ ಹೋಗಲ್ಲ. ಇದು ಆ ಪ್ರಾಸೆಸ್, ಇಟ್ಸ್ ಅ ಲಾಂಗ್ ಪ್ರಾಸೆಸ್. ಅದು ಪ್ರೇಕ್ಷಕರಿಗೆ ನಾವು ಈ ಥರ ಸಿನಿಮಾಗಳನ್ನು ನೀವು ಹೇಳ್ದಂಗೆ ಶ್ರೀಗಂಧದ್ದು, ರಕ್ತಚಂದನ, ಈ ಥರ ಸಿನಿಮಾಗಳನ್ನು ಫೀಡ್ ಮಾಡಿ ವೈಲೆನ್ಸ್ ಫೀಡ್ ಮಾಡ್ತೀವಿ, ರೌಡಿಸಮ್ ಫೀಡ್ ಮಾಡ್ತೀವಿ, ಎಲ್ಲವನ್ನೂ ಫೀಡ್ ಮಾಡ್ತೀವಿ. ನಾನೇ ಸುಮಾರು ಮಾಡಿದ್ದೀನಿ ಬಿಡಿ, ನಾನು ಎಕ್ಸೆಪ್ಷನ್, ನಾನು ಜನರಲಾಗಿ ಹೇಳ್ತಾ ಇದ್ದೀನಿ. ಬಟ್ ತಪ್ಪು ಅಂತ ಹೇಳ್ತೀನಿ. ಯಾಕೆಂದರೆ ನಾವು ಏನು ಕೊಡ್ತೀವೋ ಅದನ್ನು ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ನೀವು 30 ವರ್ಷ ಇದನ್ನೇ ಕೊಡ್ತಾ ಇದ್ದರೆ ಜನಗಳು ಅದೇ ಸರಿ ಅನಿಸ್ಬಿಡುತ್ತೆ, ಅದನ್ನೇ ನೋಡ್ತಾ ಹೋಗ್ತಾರೆ. ಮತ್ತೆ ವಾಪಸ್ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಆ ಸಿನಿಮಾನ ಒಪ್ಕೊಳ್ಳೋದಕ್ಕೆ ಮತ್ತೆ 30 ವರ್ಷ ಬೇಕು. ಏನು ಮಾಡೋಕ್ಕಾಗ. ಬಟ್ ಹಂಗಂತ ಬಿಡಬಾರ್ದು, ಶುರು ಮಾಡಬೇಕು. ಹೂ ಇಸ್ ಟು ಬೆಲ್ ದ ಕ್ಯಾಟ್ ಅಷ್ಟೇ. ಬೇಕಿ ಗಂಟೆ ಯಾರ ಕಟ್ಟಲೇಬೇಕಲ್ವ, ಶುರು ಮಾಡಬೇಕು. ಯಾರಾದರೂ ಶುರು ಮಾಡ್ತಾರೆ. ಬದಲಾವಣೆಗಳಾಗ್ತಾನೆ ಇದೆ, ಆ ಥರ ಆಗ್ತಾನೆ ಇದೆ, ಚೇಂಜಸ್ ಆಗ್ತಾನೆ ಇದೆ, ಬದಲಾವಣೆ ಆಗುತ್ತೆ, ಖಂಡಿತ ಆಗುತ್ತೆ. ಇದು ಸ್ವಲ್ಪ ಸಮಯ ಆಗ್ಬೋದು, ಬಟ್ ಬದಲಾವಣೆ ಬರ್ತಾ ಇದೆ, ಖಂಡಿತ ಆಗುತ್ತೆ. ನನಗೇನು ನಂಬಿಕೆ ಇದೆ ಅದ್ರ ಬಗ್ಗೆ ಆಗುತ್ತೆ ಅಂತ. ನಾವೆಲ್ಲ ಸಪೋರ್ಟ್ ಮಾಡಬೇಕು ಅಷ್ಟೇ. ಗ್ಲೋಬಲ್ ಆಡಿಯನ್ಸ್ ನ ಅಪೀಲ್ ಮಾಡುವಂತ ಮೂವಿ ಕ್ರಿಯೇಟ್ ಮಾಡಕ್ಕೆ ರೆಸಿಪಿ ಯಾವ್ದು ರೀತಿಯಾ? ಆಮೇಲೆ ನಮ್ಮ ಭಾರತೀಯ ಫಿಲ್ಮ್ ಚಲನಚಿತ್ರ ಇಂಡಸ್ಟ್ರಿ ಅದಕ್ಕೆ ಕೆಪಾಬಿಲಿಟಿ ಇದೆಯಾ? ಹೇಗೆ? ಯಾಕಿಲ್ಲ? ನಿಮಗೆ ನಮ್ಮ ದೇಶದಲ್ಲಿ ಕಥೆಗಳು ಪುರಾಣಗಳ ಬರನೇ ಇಲ್ಲ ರೀ. ನಮ್ಮಲ್ಲಿರುವಷ್ಟು ಎಲ್ಲೂ ಪ್ರಪಂಚದಲ್ಲಿ ಎಲ್ಲೂ ಇಲ್ವಲ್ಲ. ಎಲ್ಲಿದೆ? ಅವ್ರಿಗೆ ಯಾರಿಗೋ ಗ್ರೀಸ್ನವ್ರಿಗೆ ಒಂದು ಹೋಮರ್ಸ್ ಹೊಡೆಸಿ ಇಟ್ಕೊಂಡು 25 ಸಿನಿಮಾ ಮಾಡಿದ್ದಾರೆ ಅವರು. ಅಮೆರಿಕನ್ಸ್ಗೆ ಇತಿಹಾಸನೇ ಇಲ್ಲ ಅವ್ರಿಗೆ. ಇತಿಹಾಸ 500 ವರ್ಷ ಹಳೆಯದು, ಅದಕ್ಕೆ ಮುಂಚೆ ಏನೂ ಇಲ್ಲ ಅವರು. ದೇ ಆರ್ ನೋಬಡಿ. ನಮ್ಮಲ್ಲಿ ನಮ್ಮ ದೇಶದಲ್ಲಿರುವಂಥ ಇತಿಹಾಸ, ನಮ್ಮ ರಾಮಾಯಣ ಮಹಾಭಾರತ ಇಟ್ಕೊಂಡು ಏನು ಬೇಕಾದ್ರೂ ಮಾಡ್ಬೋದು ರೀ. ಒಂದು ಉಪಕಥೆ ತೊಗೊಂಡು ಕ್ಯಾನ್ ಕ್ರಿಯೇಟ್ ಅ ಕ್ಲಾಸಿಕ್. ಮಾಡೋಕ್ಕಾಗಲ್ಲ ನಮ್ಮಲ್ಲಿ. ಯಾಕೆ ಮಾಡೋಕ್ಕೆ? ಎಷ್ಟಿದೆ, ಬೇಕಾದ ಇಟ್ಟಿದೆ. ಮಾಡಬೇಕು ನಾವು. ನಾನು ಹೇಳ್ತೀನಿ, ನೀವು ಮಾಡಿ ಪ್ರೇಕ್ಷಕರು ಖಂಡಿತ ನೋಡ್ತಾರೆ ಆ ಸಿನಿಮಾನ. ಅಷ್ಟಿದೆ ನಮ್ಮಲ್ಲಿ ಅದೇ ಹೇಳಿದ್ನಲ್ಲ, ಅದನ್ನು ಖರ್ಚು ಮಾಡೋರು ಬೇಕು ನಾವು. ಯಾಕೆಂತಂದರೆ ಒಂದು ಹಾಲಿವುಡ್ನಲ್ಲಿ ಫಿಲ್ಮ್ ಮಾಡಿದಾಗ ಅವ್ರು ಹೆಂಗೆ ಮಾಡ್ತಾರೆ ಅಂದರೆ, ಅದು ಸತ್ಯನೋ ಸುಳ್ಳು, ಬಟ್ ಸಿನಿಮಾ ನೋಡ್ತಿರ್ಬೇಕಾದ್ರೆ ಯು ಸಸ್ಪೆಂಡ್ ಯುವರ್ ಡಿಸ್ಬಿಲೀಫ್ ಅಂಡ್ ವಾಚ್. ಸಿನಿಮಾ ನೋಡೋ ತನಕ
ನಿಮ್ಮ ಕಣ್ಣು ಮುಂದೆ ಏನು ನಡೀತಾ ಇದ್ರು ಅದು ನಿಜ ಅನಿಸುತ್ತೆ. ಅದು ಫ್ಯಾಂಟಸಿ ಇರ್ಬೋದು, ಫಿಕ್ಷನ್ ಇರ್ಬೋದು, ಬಟ್ ನೋಡ್ತಾ ಇರಬೇಕಾದ್ರೆ ಕಣ್ಣು ಮುಂದೆ ಓ ಹೌದು ಅಂತ ಅನ್ನೋ ಲೆವೆಲ್ಗೆ ಸಿನಿಮಾ ಮಾಡ್ತಾರೆ. ಆ ಥರ ಸಿನಿಮಾ ಮೇಕರ್ಸ್ ನಮ್ಮಲ್ಲಿ ಇದ್ದಾರೆ. ಅದಕ್ಕೆ ಬೇಕಾದ ಬಜೆಟ್ ಕೊಟ್ಟರೆ ನಮ್ಮ ರಾಮಾಯಣ ಮಹಾಭಾರತ ಎಲ್ಲ ಗ್ಲೋಬಲ್ ಅಲ್ಲ, ಎಲ್ಲಿ ಬೇಕಾದ್ರೂ ಹೋಗುತ್ತೆ. ಮೇ ಬಿ ಅವರೇ ಮಾಡ್ತಾರೆ, ನಮಗಿಂತ ಮುಂಚೆ ಅವರೇ ಮಾಡ್ಬೋದು ಅನ್ನೋ ಗೊತ್ತಿಲ್ಲ. ಯಾಕಂದ್ರೆ ಅವತಾರ ಮಾಡೇ ಬಿಟ್ಟ ಅವನು, ಅದು ಜೇಮ್ಸ್ ಕ್ಯಾಮರನ್ ಅವತಾರ ನಮ್ಮ ಅವತಾರ ತಾನೆ, ಇನ್ನೇನದ. ಎಲ್ಲರೂ ನೀಲಿ ಬಣ್ಣ ಹಾಕೊಂಡು ಓಡಾಡ್ತಿದ್ರಲ್ಲ ಪಿಕ್ಚರ್ನಲ್ಲಿ. ನಮ್ದು ರಾಮ ತಾನೆ, ರಾಮಕೃಷ್ಣ ತಾನೆ, ಅದು ಬೇರೆ ಯಾರಲ್ವಲ್ಲ. ಅವ್ರು ಮಾಡಿಬಿಟ್ರು ಅದನ್ನು, ನಾವಿನ್ನೂ ಮಾಡಿಲ್ಲ. ಈಗ ಪುಷ್ಪ ಅಂತ ಸಿನಿಮಾ ಮತ್ತೆ ನಮ್ಮದೇ KGF ಅಂತ ಸಿನಿಮಾ, ಅವು ಭಾರತೀಯತೆಯನ್ನ ಮತ್ತೆ ಹಿಂದುತ್ವವನ್ನ ಇವುಗಳನ್ನು ಎಷ್ಟು ಮಟ್ಟಿಗೆ ಪ್ರಮೋಟ್ ಮಾಡ್ತವೆ ಅನ್ನೋದೊಂದು ಪ್ರಶ್ನೆ. ಇನ್ನೊಂದು, ಆಲ್ರೆಡಿ ಅವು ವಾಣಿಜ್ಯಾತ್ಮಕವಾಗಿ ಗೆದ್ದಿದ್ದಾವೆ, ಬಿಗ್ ಬಜೆಟ್ ಸಿನಿಮಾಗಳು. ಅಂತವನ್ನೇ ಸರ್ಕಾರ ಅವಾರ್ಡ್ ಕೂಡ ಪರಿಗಣಿಸುತ್ತೆ. ನಾವು ಈಗ ಆರಿಸಿ ಕಳಿಸಿರುವಂತದ್ದೇ ಸರ್ಕಾರ. ಮತ್ತೆ ಇನ್ನೊಂದು, ಭಾರತೀಯತೆಯನ್ನು ಪ್ರಮೋಟ್ ಮಾಡುವ ಚಿಕ್ಕ ಬಜೆಟ್ ನಲ್ಲಿ ಮಾಡಿದಂತಹ ಸಿನಿಮಾಗಳನ್ನ ಕನ್ಸಿಡರೇ ಮಾಡೋದಿಲ್ಲ, ಅದನ್ನ ಗಮನವೇ ಮಾಡೋದಿಲ್ಲ. ಸೊ ಅಟ್ಲೀಸ್ಟ್ ಸರ್ಕಾರದ ಮಟ್ಟದಲ್ಲಿ, ಪ್ರಶಸ್ತಿಗಳ ಮಟ್ಟದಲ್ಲಿ ಈ ರೀತಿಯ ಸಿನಿಮಾ, ಈಗ ನೀವು ಮಾಡಿದ್ದೀರಾ, ತುಂಬಾ ಜನ ಅವರು ಮಾಡಿದ್ದಾರೆ, ಆ ಥರದ್ದು ಸಿನಿಮಾಗಳನ್ನ ಪ್ರಮೋಟ್ ಮಾಡಿದ್ರೆ ಕನಿಷ್ಠ ಪಕ್ಷ ಪ್ರಚಾರ ಆಗುತ್ತೆ, ಜನರಿಗೆ ತಲುಪುತ್ತೆ, ಅವರಿಗೆ ಒಂದು ಹಣಕಾಸು ಸಹಾಯ ಏನಾದ್ರೂ ದೊರಕುತ್ತೆ. ಆದ್ರೆ ಈಗ ಸರ್ಕಾರ ಏನ್ ಮಾಡ್ತಿದೆ ಅಂತಂದ್ರೆ, ಅವುಗಳನ್ನ ಗಮನಿಸ್ತೀರಾ, ಯಾವುದು ಇದಕ್ಕೆ ವಿರುದ್ಧವೋ ಅಂತವುಗಳನ್ನೇ ಅವು ಪ್ರಮೋಟ್ ಮಾಡಿದಾಗ ಇವುಗಳನ್ನ ಸರ್ಕಾರದ ಮಟ್ಟದಲ್ಲಿ ತಲುಪಿಸೋರು ಈ ವಿಷಯಗಳನ್ನ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು ಮುಂಚೆ ಕೂಡ. So, Ivaka, just to tell you, the reality is that the world film stage is now changed. Scene has changed. So, short films, documentaries, children's film, ಪ್ರತಿಯೊಂದಕ್ಕೆ ಬೇರೆ ಬೇರೆ ಫೆಸ್ಟಿವಲ್ಸ್ ಇದೆ ಪ್ರಪಂಚದಲ್ಲಿ. ಇನ್ ದ ಎಂಟೈರ್ ವರ್ಲ್ಡ್ ರೈಟ್ now 4,000 to 4,500 film festivals are there for the short films and independent films, and there are distributors. ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಜವಾಬ್ದಾರಿ ಸರ್ಕಾರಿಗೆ ಇರಲ್ಲ. ದಿಸ್ ಇಸ್ ಅ ಕಮರ್ಷಿಯಲ್ ಇಂಡಸ್ಟ್ರಿ. ಇಟ್ಸ್ ಲೈಕ್ ಫುಡ್ ಇಂಡಸ್ಟ್ರಿ, what kind of food are you eating, the kind of food people are willing to buy. It's as simple as that. So it's a commercial industry. As I said earlier, I personally don't believe in the thought that ella sarkar mele, we should say sarkar should do that, sarkar should do that. I don't believe in that. I think this NFDC, if you watch National Film Development Corporation, if you follow them on LinkedIn and Facebook and all, we are empaneled on NFDC, my company, and we watch them how religiously they are doing events, they are supporting international productions, co-productions. Things are changing. There is American film market, American film production market. Similarly, they are creating the Goa Film Festival in a big way, where filmmakers collaborate and they make good cinema. Things are changing. It takes time, but definitely if audiences also start changing and preferring this kind of films, I think it's a collaborative effort. There has to be a big social change which is happening. I think it has to happen at a more conscious level. Everyone has to do it consciously. Yes, let's do this. ಭಾಳ ಓಪನ್ ಆಗಿ ಹೇಳ್ತೀನಿ ಇದನ್ನು, ಮುಚ್ಚುಮರೆಯೋದಕ್ಕೆ. ನಮ್ಮ ಅವಾರ್ಡ್ ಫಂಕ್ಷನ್ಗೆ ಅವಾರ್ಡ್ಸ್, ಒಳ್ಳೊಳ್ಳೆ ಸಿನಿಮಾಗಳಿಗೆ ಅವಾರ್ಡ್ ಬರೋಲ್ಲ, ಈ ಥರದ್ದು ಅಂದ್ಕೊಂಡಾಗ BJP ಸರ್ಕಾರ ಬರೋ ತನಕ, ಅದಕ್ಕಿಂತ ಮುಂಚೆ ಈ ಥರದ ಎಲ್ಲ ಜಾಗಗಳಲ್ಲೂ ಎಡಪಂಥೀಯರೇ ಇದ್ದಿದ್ದು, ವಿಚ್ ಇಸ್ ಅ ಫ್ಯಾಕ್ಟ್. ಸೊ ಹಾಗಾಗಿ ಈ ಥರ ಸಿನಿಮಾಗಳಿಗೆ ಈಗ ನಮ್ಮ ಸಂಸ್ಕೃತಿ, ಈ ಥರ ಸಿನಿಮಾಗಳನ್ನು ಕನ್ಸಿಡರೇ ಮಾಡ್ತಾ ಇರಲಿಲ್ಲ. ನಮ್ಮ ಭಾರತೀಯ ಜನತಾ ಪಕ್ಷ ಬಂದ ಮೇಲೂ ಕೂಡ ತುಂಬ ಜನ ಅಲ್ಲೇ ಉಳ್ಕೊಂಡಿದ್ದಾರೆ, ಇನ್ನೂ ಹೋಗಿಲ್ಲ ಪೂರ್ತಿ. ಅದು ತೆಗೆಯೋ ತನಕ ನಮ್ಗೇನು ಜಾಗ ಸಿಗಲ್ಲ ಅಲ್ಲಿ, ಅದನ್ನು ಹೇಳ್ತಾ ಇದ್ದೀನಿ. ಭಾರತೀಯ ಸಿನಿಮಾ ಒಂದು ಸಾಫ್ಟ್ ಪವರ್ ಆಗಿ ಈಗಾಗಲೇ ಹೆಜ್ಜೆ ಇಟ್ಟಿದೆ, ಮತ್ತಷ್ಟು ಅದರ ಹೆಜ್ಜೆಗಳು ಬಲಗೊಳ್ಳಲಿವೆ ಅಂತ ಹೇಳಿ ಇಬ್ಬರು ಮಾತಲ್ಲಿ ತಿಳಿದು ಬಂದಿದೆ. ಇಲ್ಲಿವರೆಗೂ ಈ ಪ್ಯಾನೆಲ್ ಚರ್ಚೆನಲ್ಲಿ ಭಾಗವಹಿಸಿದ್ದಕ್ಕೆ ಇಬ್ಬರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ.